ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಯಶವಂತಪುರ ಕ್ಷೇತ್ರದ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಪ್ರೇಮಾ ನಾಗಯ್ಯನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಮೇಡಮ್ ಅವರೇ. ಮೇಡಮ್ ಅವರೇ, ಮೊದಲ ಬಾರಿಗೆ ತಮಗೆ ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿ ಇದ್ದೀನಿ. ತಾವು ಈ ರಾಜಕೀಯ ಮತ್ತು ಈ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? ರಾಜಕೀಯ ಮತ್ತು ಸೇವೆ ಬರೋ ಮುಂಚೆನೆ ನಮ್ಗೆ 2001 ಇಸವಿಯಲ್ಲಿ ನಾನು ನನ್ನ ಒಂದು ಸೇವೆನ ಸ್ವಸಹಾಯ ಒಂದು ಸಮಾಜ ಸೇವೆಗಾಗಿ ನಾನು ಒಂದು ಮುಡಿಪಾಗಿ ನಾನು ಅದು ಚಿಕ್ಕ ಒಂದು ಇದರಿಂದ ನನಗೆ ಒಂದು ಜನಸೇವೆ ಮಾಡಬೇಕು ಅಂತ ತುಂಬಾನೇ ನನಗೆ ಇಷ್ಟ ಆಯಿತು. ಹಂಗಾಗಿ ಸಣ್ಣ ಪುಟ್ಟ ಒಂದು ಕೆಲಸ ಹೆಣ್ಮಕ್ಳಿಗಾಗ್ಲಿ, ನಮ್ಮ ಅವ್ರಿಗೆ ಉದ್ಯೋಗ ಆಗಲಿ, ಒಂದು ಟೈಲರಿಂಗ್ ಒಂದು ಕಲಿಯೋದಾಗ್ಲಿ, ಬ್ಯೂಟಿ ಕೋರ್ಸ್ ಆಗಿರ್ಬೋದು. ಆಮೇಲೆ ಹಳ್ಳಿ ಕಡೆ ಹೆಣ್ಮಕ್ಳಿಗೆ ಯಾರು ಎನ್ಕರೇಜ್ ಕೊಡ್ತಿರ್ಲಿಲ್ಲ. ಅಂದ್ರೆ ಅವ್ರಿಗೆ ಏನೇ ಒಂದು ಮುಂದುವರಕ್ಕೆ, ಅಂದ್ರೆ ನಮ್ಮ ಜನಾಂಗದಲ್ಲಿ ತುಂಬಾನೇ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಇತ್ತು. ಎಜುಕೇಶನ್ 10ನೇ ಕ್ಲಾಸ್ ಓದಿಸೋದೇ ನಮ್ಮ ಒಂದು ಜನಾಂಗದಲ್ಲಿ ಕಷ್ಟ ಇತ್ತು. ಅಂತ ಒಂದು ಜನಾಂಗದಲ್ಲಿ ನಾನು ಬಂದಿರೋ ಅಂತ ಒಂದು ಹೆಣ್ಮಗಳು ಮಹಿಳೆಯಾಗಿ, ಅಂದ್ರೆ ನಾವು ನಮ್ಮ ಒಂದು ಇದರಲ್ಲಿ ಆತರ ಒಂದು ಸೇವೆನ ನಾನು ಮಾಡ್ಕೊಂಡು ಬರ್ತಾ ಇದೆ. 2000 ಇಸ್ವಿಯಲ್ಲಿ ನಾನು ಈ ಒಂದು ಸಮಾಜ ಸೇವೆಗೆ ತೊಡಸ್ಕೊಂಡೆ ನಾನು. ಹಂಗಾಗಿ ಒಂದು ಒಳ್ಳೆ ಸೇವೆನ ನಾನು ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ 2005ನೇ ಇಸ್ವಿಯಲ್ಲಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ನಾನು ಅಂದ್ರೆ ನನ್ನ ಒಂದು ಆಕ್ಟಿವಿಟಿ ನೋಡಿ, ನಾನು ಮಾಡ್ತಿದ್ದ ಒಂದು ಸೇವೆ ನೋಡಿ, ನನ್ನ ಒಂದು ರಾಜಕೀಯಕ್ಕೆ ನೀವು ಬರಲೇಬೇಕು ಅನ್ನೋ ನನ್ನ ರಾಜಕೀಯ ಬರ್ತೀನಿ ಅನ್ನೋ ಏನು ಆಸೆ ಇಟ್ಕೊಂಡಿರ್ಲಿಲ್ಲ. ಹಿಂಗೆ ನಾನು ಒಂದು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಬೇಕು, 4 ಜನಕ್ಕೆ ನನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಅಂದ್ರೆ ನಾವು ತುಂಬಾ ಒಂದು ಆಸೆ ಇಟ್ಕೊಂಡಿದ್ದ ಒಬ್ಳು ಹೆಣ್ಮಗಳು ನಾನು. ಅಂದ್ರೆ ನಮ್ಮ ಜನಾಂಗದಲ್ಲಿ ಕಷ್ಟ ಇತ್ತು, ಹೆಣ್ಮಕ್ಳು ಮುಂದೆ ಬರಕ್ ಬಿಡ್ತಿರ್ಲಿಲ್ಲ. ಅಂದ್ರೆ ನಾನು ಚಾಲೆಂಜ್ ತಗೊಂಡು ಒಂದು ಸೇವೆ ಮಾಡ್ಲೇಬೇಕು, ನಮ್ಮ ಜನಾಂಗಕ್ಕೆ ನಾವು ಹೆಣ್ಮಕ್ಳನ್ನ ಮುಂದುವರಿಯಕ್ಕೆ ಬಿಡ್ತಾ ಇಲ್ವಲ್ಲ ನಮ್ಮ ಜನ ಅಂತ ಅಂದ್ಬಿಟ್ಟು ಅದನ್ನ ನಾನು ಚಾಲೆಂಜ್ ತಗೊಂಡು ನಾನು ಮುಂದುವರಿಬೇಕು, ನನ್ನಿಂದ ನಮ್ಮ ಹೆಣ್ಮಕ್ಳು ಬೆಳಿಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಒಂದು ಚಾಲೆಂಜ್ ತಗೊಂಡು ನಾನು ಅದನ್ನ ಯಶಸ್ವಿಯಾಗಿ ಮಾಡಿಕೊಂಡೆ. ಆ ಒಂದು ಯಶಸ್ವಿಯಲ್ಲಿ ನಮ್ಮ ಹೆಣ್ಮಕ್ಳು ಕೆಲವರು ನನ್ನ ಒಂದು ಸಪೋರ್ಟ್ ಮೊದಲನೇ ಆಗಿ ನಮ್ಮ ಕುಟುಂಬದವರು, ನಮ್ಮಪ್ಪ, ನಮ್ಮಮ್ಮ, ಯಜಮಾನ್ರು, ನಮ್ಮ ತಮ್ಮನ ಹೆಂಡ್ತಿದಿರೋ ಸಾಕಾರ ಫಸ್ಟ್ ನಮ್ಮ ಮನೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಏನಿದೆ ಅಂತಂದ್ರೆ, ತಾವು ಹೇಳಿದ ಪ್ರಕಾರ ಒಂದು ರಾಜಕೀಯಕ್ಕೆ ಬರಕ್ಕೆ ಆಸೆ ಇರ್ಲಿಲ್ಲ, ಅದಕ್ಕೋಸ್ಕರ ಅಂತೇಳಿ ನಾನು ಏನು ಜನಸೇವೆ ಮಾಡ್ತಾ ಇರ್ಲಿಲ್ಲ. ಜನಸೇವೆಗಳನ್ನು ಮಾಡಬೇಕು, ಏನಾದ್ರೂ ಒಂದು ಸಾಧಿಸ್ಬೇಕು, ಒಂದು ಮಹಿಳೆಯರಿಗೆ ಇರ್ತಕ್ಕಂತ ನ್ಯಾಯಗಳನ್ನು ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ತಾವು ಬಂದಿದ್ದೀರಾ. ಆದ್ರೂ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷನಾಗಿ ತಾವೊಂದು ಆಗಮಿಸಿ ಮಾಡ್ತಾ ಇದ್ದೀರಾ. ಯಾವಾಗ ಈ ಪದವಿ ಸಿಕ್ತು? ಅಂದ್ರೆ 2005ನೇ ಇಸ್ವಿದಿಂದ ನಿಮಗೆ ಇದು ಬಂತ, ಅಥವಾ ರಾಜಕೀಯಕ್ಕೆ ಬಂದ್ಮೇಲೆ ಇತ್ತೀಚೆಗೆ ನಿಮಗೆ ಈ ಪೊಸಿಷನ್ ಬಂತ? ನನಗೆ 2005ನೇ ಇಸ್ವಿಲಿ ರಾಜಕೀಯ ಪ್ರವೇಶ ಆಯ್ತು. ಯಾಕೆ ನೀವು ಈ ತರ ಎಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಅಭಿಪ್ರಾಯ ಅಂದ್ರೆ ಒಳ್ಳೆ ಅಭಿಪ್ರಾಯ ಬಿಜೆಪಿ ಪಕ್ಷಕ್ಕೆ ನನ್ಗೆ ಬಂತು. ಯಾವ ಒಂದು ಇದ್ರಲ್ಲಿ ಅಂತ ಹೇಳಿದ್ರೆ, ನಮ್ಮ ಒಂದು ಬಿಜೆಪಿ ಪಾರ್ಟಿಲಿ ಮಹಿಳೆಯರಾದ ಒಂದು ಪ್ರೋತ್ಸಾಹ ಚೆನ್ನಾಗಿದೆ. ನಮ್ಮ ಪಾರ್ಟಿಲಿ ಒಂದು ಸಭೆ ಆಗಿರ್ಬೋದು, ಒಂದು ಮೀಟಿಂಗ್ ಆಗಿರ್ಬೋದು, ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೇಕು. ಆಮೇಲೆ ಎಲ್ಲ ಒಂದು ಇದ್ರಲ್ಲಿನೂ ಯಾವುದೇ ಹೆಣ್ಮಕ್ಳು ಇವಾಗ ಬೇರೆ ಒಂದು ಪಾರ್ಟಿ ಹೆಸರು ಹೇಳೋದ್ ಬೇಡ, ಆದ್ರೆ ಬೇರೆ ರಾಜಕೀಯದಲ್ಲಿ ನೋಡಿದೀವಿ, ಚುನಾವಣೆಗೆ ಅಷ್ಟೇ ಸೀಮಿತವಾಗಿ ಬಳಸ್ಕೊಂತಾರೆ. ಅದೇ ಪ್ರತಿಭಟನೆ ಮಾಡ್ಬೇಕು, ಚುನಾವಣೆ ಮನೆಗೆ ಹೋಗಿ ಹೆಣ್ಮಕ್ಳು ಓಟ್ ಕೇಳ್ಬೇಕು, ಅವ್ರ ಕಷ್ಟ ಸುಖಕ್ಕೆ ಸಹಕರಿಸಲ್ಲ. ಒಂದೇನೇ ಒಂದ್ ಹೆಣ್ಮಕ್ಳು ಮಾಡ್ತಾ ಇದ್ದಾಳೆ ಅಂದ್ರೆ ಆ ಪಾರ್ಟಿ ಅವ್ರನ್ನ ಗುರುತಿಸಲ್ಲ. ಅಂದ್ರೆ ನಮ್ ಬಿಜೆಪಿಲಿ ಆತರ ಒಂದು ಪಾರ್ಟಿ ಭೇದ ಇಲ್ಲ, ಭಾವ ಇಲ್ಲ. ಹೆಣ್ಮಕ್ಳಿಗೆ ಆದಂತ ವಿಶೇಷತೆ ಪ್ರಾಮುಖ್ಯತೆನೆ ನಮ್ಮ ಪಾರ್ಟಿ ಕೊಟ್ಟಿದೆ. ಒಂದು ಯಾವುದೇ ಒಂದು ಇದ್ರಲ್ಲಾಗ್ಲಿ ಹೆಣ್ಮಕ್ಳಿಗೆ ಒಂದು ಸಹಕಾರ ಕೊಡ್ತಾರೆ. ಆ ಸಂಘಟನೆಯಲ್ಲಿ ಬರ್ಬೇಕಾದ್ರೆ ಅಂದ್ರೆ ನಾವು ಇವತ್ತು ನಾನು ಒಂದು ರಾಜಕೀಯಕ್ಕೆ ಬರ್ಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಾಗ ಅನ್ಸುತ್ತೆ ನಾನು ರಾಜಕೀಯಕ್ಕೆ ಬಂದಿದ್ದು ಎಷ್ಟೋ ನನ್ಗೆ ಒಂದು ಅನುಕೂಲ ನನಗೆ ನನ್ನ ಪಾರ್ಟಿಯಿಂದ ಆಗಿದೆ, ನನ್ನ ಲೀಡರ್ಸ್ಗಳಿಂದ ನನ್ಗಾಗಿದೆ. ಯಾಕಂದ್ರೆ ಹೆಣ್ಮಕ್ಳು ರಾಜಕೀಯದಲ್ಲಿ ಬೆಳಿಬೇಕಂದ್ರೆ ಆದ ಲೀಡರ್ಗಳು ಹೆಣ್ಮಕ್ಳನ್ನ ಬೆಳೆಯಕ್ ಬಿಡಲ್ಲ.
ಅಂದ್ರೆ ನಮ್ಮಲ್ಲಿ ಚೇಂಜ್ ಆಗಿದೆ. ಹೆಣ್ಮಕ್ಳು ಬರ್ಬೇಕು, ನೀವು ಮುಂದೆ ಬರ್ಬೇಕು ಅಂತ ನಮ್ಮ ಇಡೀ ಕ್ಷೇತ್ರದ ಒಂದು ಲೀಡರ್ಸ್ಗಳು ಏನಿದೆ, ನನ್ನ ಭಾಗ್ಯ ಅಂತ ಹೇಳ್ಬೋದು. ನನ್ನ ಯಶವಂತಪುರ ನನ್ನ ಒಂದು ಕ್ಷೇತ್ರ, ನನ್ನ ಒಂದು ಹೆಣ್ಮಗಳಾಗಿ ನಾನು ಹುಟ್ಟಿದ್ದೀನಿ ಅಂದ್ರೆ ನನ್ನ ಭಾಗ್ಯ. ಒಂದು ರಾಜಕೀಯದಲ್ಲಿ ಕಾಲ ಎಳೆಯರೇ ಜಾಸ್ತಿ, ಒಂದು ಹೆಣ್ಮಕ್ಳು ಬೆಳೀತಾರೆ ಅಂತಂದ್ರೆ ಹಂಗಾಗಿ ನಮ್ಮ ಲೀಡರ್ಗಳು ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ವೇದಿಕೆ ಹಂಚ್ಕೊಳ್ಳೋ ರೀತಿಲಿ ಆಗಿರ್ಬೋದು, ಒಂದು ಏನೇ ಒಂದು ಯಾವುದೇ ಒಂದು ಇದಾಗಿರ್ಬೋದು, ಸಂಘಟನೆಲೇ ಆಗಿರ್ಬೋದು, ಒಂದು ವೇದಿಕೆಯಲ್ಲಿ ಹೆಣ್ಮಕ್ಳನ್ನ ಕುಂಡ್ರಿಸೋದೇ ಒಂದು ಕಷ್ಟ. ಅವ್ರು ಬಂದು ಕುಂತ್ಕೊಂಡ್ಬಿಟ್ರೆ ನಮ್ಮ ಗಂಡು ಮಕ್ಳಿಗೆ ಎಲ್ಲಿ ಒಂದು ಪ್ರವೇಶ, ನಮ್ಗೆ ಒಂದು ಭೇದ ಭಾವ ಬಂದು ಎಲ್ಲರಿಗೂ ನೋಡ್ಬಿಡುತ್ತೆ. ಆದ್ರೆ ನಮ್ಮ ಲೀಡರ್ಸ್ ಕೂಡ ಇಲ್ಲ. ಪ್ರೇಮ ಅಂದ್ರೆ ಬೆಳೀತಾರೆ, ಅವ್ರ ಚಾತುರ್ಯ ಇದೆ, ಧೈರ್ಯ ಇದೆ, ಒಂದು ಕೆಪಾಸಿಟಿ ಇದೆ. ಇವತ್ತು ಇಷ್ಟೆಲ್ಲ ಧೈರ್ಯ ಬರ್ಬೇಕಾದ್ರೆ ನಮ್ಮ ಕ್ಷೇತ್ರದ ಲೀಡರ್ಸ್ಗಳು ಒಳ್ಳೆ ಮಾತುಗಳಂತ ನಮಗೆ ಸುದ್ದಿ ಪ್ರಕಾರ ತಾವು ಹೇಳ್ತಾ ಇದ್ದೀರಿ. ಬಟ್ ನಾನು ಒಂದು ಪ್ರಶ್ನೆ ಏನ್ ಕೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಮಹಿಳೆಯ ಮಹಿಳಾ ಮೋರ್ಚಾ ಅಧ್ಯಕ್ಷನಾಗಿ ತಾವು ಇದಾಗಿದ್ರೆ ಎಷ್ಟು ವರ್ಷ ಆಯ್ತು ನೀವು ಇದರಲ್ಲಿ ಮಹಿಳಾ ಅಧ್ಯಕ್ಷರು? ಸರ್ 3 ವರ್ಷ ಆಯ್ತು. ಫಸ್ಟ್ ನಾನು ಕ್ಷೇತ್ರದ ನಾನು ಸಮಾಜ ಸೇವೆ ಮಾಡ್ತಾ ಇದ್ದಾಗ ನಾನು ವಾರ್ಡ್ ಒಂದು ವಾರ್ಡಿಂದ ಬರ್ತಾರೆ ವಾರ್ಡ್ ಅಧ್ಯಕ್ಷರು, ಆಮೇಲೆ ಕ್ಷೇತ್ರ ಆಗುತ್ತೆ. ಡೈರೆಕ್ಟ್ ನಾನು ಮೇಡಮ್ ನಮ್ಮ ಶೋಭಾ ಕರಂದ್ಲಾಜೆ ಒಂದು ಫೀಲ್ಡ್ ಅಲ್ಲಿ ಜನರಲ್ ಸೆಕ್ರೆಟರಿ ಆದೆ. ಆಗ ನಮ್ಮ ಶೋಭಾ ಮೇಡಮ್ ಅಷ್ಟೇ ನಂಗೆ ಒಂದ್ ಸ್ವಲ್ಪ ಆದಂತ ಒಂದು ನಮ್ಗೆ ಅನುಕೂಲ ತುಂಬಾ ಮಾಡಿಕೊಟ್ರು. ಅವ್ರೊಂದ್ ಪೀರಿಯಡ್ ಅಲ್ಲಿ ಒನಗನಟ್ಟಿ ಕೃಷ್ಣಪ್ಪ ಅಂತ ಅಂದ್ಬಿಟ್ಟು, ನಮ್ಗೆ HL ಕೃಷ್ಣಪ್ಪ ಅಂತ ಅಂದ್ಬಿಟ್ಟು ಅವರು MLA ಗೆ ನಿಂತಿದ್ರು. ಅವರು ನನ್ನನ್ನು ಗುರುತಿಸಿ, ನೀನು ಆಕ್ಟಿವ್ ಆಗಿದ್ಯಾ, ನೀನ್ ಜನರಲ್ ಸೆಕ್ರೆಟರಿ ಮಾಡ್ಬೇಕು. 108 ಫೈಟ್ಗಳು ಇದ್ದು ಅದ್ರಲ್ಲಿ. ನನ್ನನ್ನು ಮಾಡ್ಬೇಡ್ದು ಬೇರೆಯವ್ರನ್ನ ಮಾಡ್ಬೇಕು ಅನ್ನೋದಿತ್ತು. ಆದ್ರೆ ನನ್ಗೆ ರಾಜಕೀಯ ಅಷ್ಟೊಂದು ಇದಿರ್ಲಿಲ್ಲ. ಏನೋ ಒಂದು ಇದು ಈ ಸೇವೆಯಲ್ಲೇ ಅದು ಒಂದ್ ಕಡಿದೆ, ನನ್ ರಾಜಕೀಯ ಅಷ್ಟೊಂದು ತಿಳ್ಕೊಂಡಿರ್ಲಿಲ್ಲ. ಹಂಗಾದಾಗ ನಾನು ಯಾಕೆ ಈ ತರ ನನ್ನ ಮನ್ಸಲ್ಲಿ ಅನ್ಕೊಳ್ತಾ ಇದೆ, ಯಾಕೆ ಕ್ಷೇತ್ರದಲ್ಲಿ ಮಾಡಿದ್ರೇನು, ನಾವು ಈ ತರ ಸೇವೆ ಮಾಡಿದ್ರೇನು, ಎಲ್ಲಿದ್ರು ಸೇವೆನೇ ಅಲ್ವಾ ಅನ್ಕೊಂಡಿದ್ದೆ. ಆಗ ಜನರಲ್ ಸೆಕ್ರೆಟರಿ ಆದ ಒಂದು ಇದರಲ್ಲಿ ನನಗೆ ಹಲವೊಂದು ನನಗೆ ಗಮನಕ್ಕೆ ಬಂದಿದ್ದು ಆ ಒಂದು ಪಾರ್ಟಿ ವಿಶೇಷತೆ, ಆಮೇಲೆ ಅದನ್ನ ಒಂದು ನಮ್ಮ ಪಾರ್ಟಿಯಾದ ಒಂದು ಸಿದ್ಧಾಂತಗಳು, ಅಲ್ಲಿ ಸಿಗುವಂತ ಹೆಣ್ಮಕ್ಳಿಗೆ ಗೌರವಗಳು, ಆಮೇಲೆ ಒಂದು ಲೀಡರ್ಸ್ಗಳು ಅಂತಂದ್ರೆ ಏನೋ ರೀತಿಲಿ ಹೆಣ್ಮಕ್ಳನ್ನ ನೋಡೋ ಅಂತ ಒಂದು ಪದ್ಧತಿಗಳು ಇರುತ್ತೆ ರಾಜಕಾರಣದಲ್ಲಿ ಹೋದ್ರೆ ಹೆಣ್ಮಕ್ಳು ಕೆಡ್ತಾರೆ ಅನ್ನೋದು ಒಂದು ಭಾವನೆಗಳು ಇದೆ. ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳೆ ಇಟ್ಟಿರುವ ಒಂದು ಅಂದ್ರೆ 90% ನಮ್ಗೆ ಒಳ್ಳೆ ಅಭಿಪ್ರಾಯ. ನಾವೆಲ್ಲೋದ್ರೂ ನಮ್ಮ ಒಂದು ಇದಕ್ಕೆ ಹೆಣ್ಮಕ್ಳಿಗೆ ಅದೇ ಅಗಾಧವಾದ ಒಂದು ಗೌರವ ಇದೆ, ಬೆಲೆ ಇದೆ, ಆಮೇಲೆ ಸೆಕ್ಯೂರಿಟಿ ಇದೆ. ಹೆಣ್ಮಕ್ಳಿಗೆ ಸೇಫ್ಟಿಯಾಗಿ ಹೆಣ್ಮಕ್ಳು ರಾಜಕೀಯದಲ್ಲಿ ತಾವು ಹೇಳ್ತಾ ಇರೋ ಪ್ರಕಾರ ಏನಿದೆ ಅಂತಂದ್ರೆ, ರಾಜಕೀಯದಲ್ಲಿ ಮಹಿಳೆಯರು ಸೇಫ್ಟಿ ಇಲ್ಲ ಅನ್ನೋ ಜಾಗದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂತ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂತ ಒಂದು ಮಹಿಳೆಯ ಸ್ಥಾನ ಬಹಳ ಸೇಫ್ಟಿ ಆಗಿದೆ. ಸರಿ, ತುಂಬಾ ಸಂತೋಷ ಆಗ್ತಾ ಇದೆ ತಾವು ಮಾತಾಡಿದ್ದು. ಈ 3 ವರ್ಷದಿಂದ ತಾವು ಒಂದು ಅಧ್ಯಕ್ಷನನ್ನಾಗಿ ನಡೆಸ್ತಾ ಇದ್ದೀರಾ. ಈಗ ಮಹಿಳೆಯರಿಗಾಗಿ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಒಂದು ಅವರಿಗೆ ಒಂದು ಸೌಲಭ್ಯಗಳನ್ನ ಆಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಆಗಿರ್ಬೋದು, ಮಹಿಳೆಯರಿಗೆ ಯಾವ್ದಾದ್ರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ತಾವು ದಯವಿಟ್ಟು ಹೇಳಬೇಕಂತ ಇದ್ದೀನಿ. ಸರ್, ಅಭಿವೃದ್ಧಿ ಅಂತಂದ್ರೆ ನಮ್ಮ ಒಂದು ಕ್ಷೇತ್ರದ ಒಂದು ಹೆಣ್ಣು ಮಕ್ಕಳಿಗೆ ಯಾವುದೇ ಒಂದು ರೀತಿ ಅನನುಕೂಲ ಆದ್ರೂ ನಾನು ಅಲ್ಲಿ ಸಹಕರಿಸ್ತೀನಿ. ಒಂದು ದೊಡ್ಡಬಿದ್ರಕಲ್ಲು ವಾರ್ಡ್ ಒಂದು ಘಟನೆ ನಡೆದಾಗ ಒಂದು ಸಾವಾಗಿತ್ತು. ಅದೇ ಒಂದು ಸಂಘದಲ್ಲಿ ಲೋನ್ ತಗೊಂಡು ಅಮ್ಮ ಮಗಳು ಎಲ್ಲ ಒಂದು ಪ್ರಾಬ್ಲಮ್ ಮಾಡ್ಕೊಂಡು ಒಂದು ನಮ್ಮ BJP ಕಾರ್ಯಕರ್ತೆ ಅವರಾಗಿದ್ರು. ಆಮೇಲೆ ಹೇಮಾ ಅಂತ ಅಂದ್ಬಿಟ್ಟು ಅವ್ರ ಹೆಸರು. ಆಗ ಹ್ಯಾಂಗ್ ಮಾಡ್ಕೊಂಡು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಆಗ ಆದ ಕಾರಣದಲ್ಲಿ ನಾನು ಅಲ್ಲಿ ಬೇರೆಯವರು ಏನೋ ಸ್ಟೇಜು ವೇದಿಕೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ, ನನ್ನ ಭಾವನೆ ಆ ಥರ ಎಲ್ಲ. ಆಗ ಹಂಗಾದಾಗ ಆ ಗಟ್ಟೆಗೆ ಒಂದು ವಾರ್ಡ್ಗೆ ಹೋಗಿ ನಾನು ಅಲ್ಲಿ ವಿಚಾರಿಸಿ ತಿರ್ಗಾ ಮತ್ತೆ ವಿಕ್ಟೋರಿಯಾ ಹಾಸ್ಪಿಟಲಿಂದ ಆಮೇಲೆ ನಮ್ಮ ಸದಾನಂದ ಗೌಡ್ರು ಅವ್ರ PS ಅಂಜನಪ್ಪ ಅವರು ಅಂತ ಅಂದ್ಬಿಟ್ಟು PS ಅಂತ ಅಂದ್ಬಿಟ್ಟು, ಸರ್ ಈ ತರ ನನಗೆ ನಮ್ಮ ವಾರ್ಡಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈ ಒಂದು ದೊಡ್ಡಬಿದ್ರಕಲ್ ವಾರ್ಡಲ್ಲಿ ಘಟನೆ ಆಗಿದೆ ಸರ್, ಏನಾದ್ರೂ ನಿಮ್ ಕೈಲಾದಷ್ಟು ಅವರು ಅಷ್ಟು ಕಡು ಬಡವರು ಸಾಲ ಮಾಡ್ಕೊಂಡು ಮನೆ ಹರಾಜಿಗೆ ಬಂದಿದೆ, ಈ ತರ ಎಲ್ಲ ಹ್ಯಾಂಗ್ ಮಾಡ್ಕೊಂಡು ತೀರೋಗಿದ್ದಾರೆ ಅಂತ ಹೇಳ್ಕೊಂಡಾಗ ಅವರು ವಿಕ್ಟೋರಿಯಾ ಹಾಸ್ಪಿಟಲ್ ದುರ್ಗಯ್ಯ ಸೂಪಿಡೆಂಟ್ ಆಗಿದ್ರು, ಫೋನ್ ಮಾಡಿ ಮಾಡಿದ್ರು. ಆಮೇಲೆ ಆತ ಒಂದು ಸಂದರ್ಭದಲ್ಲಿ ಅಲ್ಲೇ ಇದ್ದು ನಾನು ಅಂದ್ರೆ ಒಂದು ಮಹಿಳೆಯನ್ನು ನಾವು ಆಗ್ಲಿಲ್ಲ, ಸಾವನ್ನಪ್ಪಿದ್ರು ಅಲ್ಲೇನೆ.
ಆ ಒಂದು ಶವ ಸಂಸ್ಕಾರಕ್ಕೂ ಅವ್ರ ಹತ್ರ ದುಡ್ಡು ಖರ್ಚು ಇರ್ಲಿಲ್ಲ. ನಾವು ಸಂಘಟನೆಗೆ ಹೆಣ್ಮಕ್ಳನ್ನ ಬಳಸ್ಕೊಳ್ಳೋದೇ ಅಲ್ಲ, ಆ ಒಂದು ಕಷ್ಟಕ್ಕೆ ನಾವು ಸ್ಪಂದಿಸಿದಾಗ ಆ ಒಂದು ಯಾರೇ ಹೆಣ್ಮಕ್ಳಾಗ್ಲಿ ನಮ್ಮ ಒಳ್ಳೆ ಪಾರ್ಟಿ ಒಳ್ಳೆ ಅಧ್ಯಕ್ಷರವರು ಅನ್ನೋ ಒಂದು ಭಾವನೆ ನಮ್ಮ ಹಿಂದೆ 10 ಜನ ಇರ್ತಾರೆ. ನಾವ್ ಏನೇ ಇದ್ರು ಅವ್ರನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೋಬೇಡ್ದು, ಅವ್ರ ಕಷ್ಟಕ್ಕೆ ಸಹಕರಿಸಂತ ಒಂದು ಇದು ಗುಣ ಇದ್ರೆ ಎಲ್ಲ ಒಂದು ಸಂಘಟನೆ ರೀತಿಲಿ ತೊಡ್ಕೊಳ್ತಾರೆ. ಏನೇ ಒಂದು ಕಷ್ಟ ನೋವು ಬರ್ಲಿ ಅದ್ರಲ್ಲಿ ಒಂದು ಮರ್ತು ಬಿಡ್ತಾರೆ. ಇದಾದಾಗ ಆ ಒಂದು ಆಂಬ್ಯುಲೆನ್ಸ್ ಮಾಡಕ್ಕೂ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಅದು ತಿರ್ಗಾ ಮತ್ತೆ ನಾನು ರಿಕ್ವೆಸ್ಟ್ ಮಾಡಿದಾಗ ಹಾಸ್ಪಿಟ್ಲಿಂದ ಆ ಥರ ಎಲ್ಲ ವ್ಯವಸ್ಥೆ ಇಲ್ಲ ಆಗಲ್ಲ ಅಂದ್ರೆ ನಮ್ಮ ಲೀಡರ್ಸ್ಗೆ ಫೋನ್ ಮಾಡಿದಾಗ ಅವರು ಒಂದು ಹೊರಗಡೆ ಎಲ್ಲರೂ ಒಂದೇ ರೀತಿಲಿ ಇರಲ್ಲ. ಆ ಒಂದು ಶವ ಸಂಸ್ಕಾರನ ನಾನೇ ಅವತ್ತು ನೆರವೇರಿಸ್ಕೊಟ್ಟೆ. ಆಂಬ್ಯುಲೆನ್ಸ್ ಮಾಡಿ ತಿರ್ಗಾ ಆಂಧ್ರಾಗೆ ಬಾಡಿ ಕಳಿಸಿ ಇದು ಮಾಡಿಕೊಟ್ಟೆ. ಅದೇ ಒಂದು ಇನ್ಸಿಡೆಂಟ್ ನಾಗದೇನಹಳ್ಳಿ ಕಬ್ಬಾಳು ಇಲ್ಲಿ ನಮ್ಮ ವಾರ್ಡಲ್ಲೇ 9 ಜನ ಮಹಿಳೆ, 5 ಜನ ಮಹಿಳೆಯರು, 3 ಜನ ಗಂಡು ಮಕ್ಕಳು ತೀರೋದ್ರು. ಆ ಒಂದು ಶವನ ಮುಟ್ಟಕ್ಕೂ ಅವರು ಹಿಂಸೆ ಪಡ್ತಾ ಇದ್ದಾಗ ಅದೊಂದು ನೋವಾದೊಂದು ಸಂಗತಿ ಏನಂತಂದ್ರೆ, ಒಂದು ಗಂಡು ಮಗಳು ಒಂದು ಹೆಣ್ಮಗು ಇದ್ದಿದ್ದು. ತಂದೆ ತಾಯಿ ಪೂರ್ತಿ ರಿಲೇಟಿವ್ ಎಲ್ಲ ತೀರೋಗಿದ್ರು. ಒಂದು ಏನಂತಂದ್ರೆ ನೋವಾಗಂತ ವಿಷಯ. ಆ ಒಂದು ಸಂಘಟನೆಯಲ್ಲಿ ಇರ್ಬೇಕಂದ್ರೆ ಎಲ್ಲ ಒಂದು ನಾವು ಫೇಸ್ ಮಾಡ್ತಿದ್ವಿ ಅಂದ್ರೆ ಒಂದು ರಾಜಕೀಯ ಹೋಗ್ಬೇಕು, ಒಂದು ಸೇವೆ ಮಾಡ್ಬೇಕು. ಸುಮ್ನೆ ವಾಟ್ಸಪ್ ಅಲ್ಲಿ ಹಾಕೊಳ್ಳೋದಕ್ಕೆ ಮೀಡಿಯಾದಲ್ಲಿ ತೋರ್ಸ್ಕೊಳಕ್ಕೆ ಸಂಘಟನೆ ಬೇಡ. ಅದು ನಮ್ಮನೇಲೆ ಇದ್ದು ನಾವ್ ಆತರ ಮಾಡ್ಕೊಬಹುದು. ಒಂದು ಸೇವೆ ಅಂತ ಇಟ್ಕೊಂಡ್ಮೇಲೆ ಆ ಒಂದು ಘಟನೆಗೆ ಎಲ್ಲ ಒಂದಕ್ಕೂ ಸಹಕರಿಸ್ಬೇಕು. ಒಂದು ಸಭೆ ಆಗಿರ್ಬೋದು, ಒಂದು ಮೀಟಿಂಗ್ ಆಗಿರ್ಬೋದು, ವಿಸಿಟಿಂಗ್ ಕಾರ್ಡ್ಗೋಸ್ಕರ ಸಂಘಟನೆ ಅಲ್ಲ, ಒಂದು ಜನಸೇವೆಗೋಸ್ಕರ ನಾವು ಒಂದು ಸಂಘಟನೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಇದೆ. ಅಷ್ಟು ಒಂದು 9 ಜನ ಸೇರಿ ಆಮೇಲೆ ಮೇಡಮ್, ನಮ್ಮ ಶೋಭಾ ಮೇಡಮ್ ಅವ್ರನ್ನ ಫೋನ್ ಮಾಡಿ ಕರೆಸಿ ಆ ಒಂದು ಇದಕ್ಕೆ, ಆಮೇಲೆ ಶ್ರೇಯಾ ಹಾಸ್ಪಿಟಲ್ ಅಲ್ಲಿಗೆ ಆಕ್ಸಿಡೆಂಟ್ ಒಂದು 9 ಜನ ಅವ್ರಿಗೆ ಒಂದು ಕೈಲಾದಷ್ಟು ನಮ್ಮ ಸರ್ಕಾರದ ಸವಲತ್ತಿನ ನಮ್ಮ ಶೋಭಾ ಮೇಡಮ್ ಅವತ್ತು ಅನುದಾನವಾಗಿ ಕೊಟ್ಟರು. ಅವ್ರಿಗೆ ಅಷ್ಟು ಸವನನ್ನು ನಾನು ಕೈ ಮುಟ್ಟಿ ಅವ್ರನ್ನ ಗುಂಡಿಗೆಲ್ಲ ಇದು ಮಾಡಿ ಎಲ್ಲಾರು ಹೇಳಿದ್ರು ಅಲ್ಲಿರಲ್ಲ, ಏನು ಈ ಅಮ್ಮನಿಗೆ ಏನು ಭಯ ಇಲ್ವಾ ಹಂಗೆ ಹಿಂಗೆ ಅಂತ. ನಾವೊಂದು ಹೆಜ್ಜೆ ಇಟ್ಮೇಲೆ 4 ಜನಕ್ಕೆ ಅನುಕೂಲ ಮಾಡ್ತೀವ ಹೋಗ್ಬೇಕು ಒಂದು ಸಂಘಟನೆಗೆ ಹೊರತು ಬೇರೆ ಉದ್ದೇಶ ಇಟ್ಕೊಂಡು ಹೋಗ್ಬೇಕು. ಈಗ ಸಾರ್ವಜನಿಕವಾಗಿ ನಾವು ಇರೋದು, ಯಾಕಂದ್ರೆ ಜನ ಎಲ್ಲ ನಮಗೆ ನಂಬ್ಕೊಂಡಿರೋದು. ಹೌದು ಸರ್. ಅಂತ ಸಂದರ್ಭದಲ್ಲಿ ನಾವು ಈಗ ಹಿಂದೆ ತಿರುಗಿದ್ರೆ ನಾಳೆ ದಿನ ನಮ್ಮ ಮೇಲೇನು ಏನ್ ನಡೆಯಲ್ಲ ಅಂತ ಹೇಳಿ ಅಲ್ಲ, ಮೇ ಬಿ ನಾವು ಮನುಷ್ಯ ಆಗತ್ತೆ, ಆ ಟೈಮಿಗೂ ಬೇರೆಯವ್ರು ಬರ್ಬೇಕಲ್ಲ ನಮಗೆ. ಸರ್, ಹಂಗಾಗಿ ಆ ಒಂದು ಇದಾಗ ನನಗೆ ತುಂಬಾ ದುಃಖ ತಂದಂತ ಒಂದು ಇದು ಅದೇ ನನ್ನ ಒಂದು ಗೆಳತಿ ಶೋಭಾ ನಾಗರಾಜ್ ಅಂತ ಸಾಕಷ್ಟು ಸಹಕಾರವನ್ನು ಜನರಿಗೆ ಮತ್ತೆ ಮಹಿಳೆಯರಿಗೆಲ್ಲ ತಾವು ಯಾಕಂದ್ರೆ ನನ್ನ ಫಸ್ಟ್ ನೋವನ್ನು ಹೇಳ್ಕೊಂತೀನಿ ನಾನು, ಆಮೇಲೆ ಮಾಡಿದ ಕೆಲಸ ನಾನು ಆಮೇಲೆ ಹೇಳ್ಕೊಂತೀನಿ. ಶೋಭಾ ನಾಗರಾಜ್ ಈಗ ಮೊನ್ನೆ ಒಂದು 2 ತಿಂಗಳು ಮುಂಚೆನೆ ಅವರು JDS ಕಾಂಗ್ರೆಸ್ ಫಸ್ಟ್ ನಮ್ಮ BJPಲಿ ಇದ್ರು, ಒಳ್ಳೆ ಹೆಸರಿತ್ತು ಅವ್ರಿಗೆ. ಪಾರ್ಟಿ ಬಿಟ್ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರು ಅವರು. ನಾನು ಯಾಕಂತಂದ್ರೆ ನಾನು ಇರೋದನ್ನ ಒಂದು ವಿಷಯ ಹೇಳ್ತೀನಿ, ನನಗೆ ಯಾವತ್ತೇ ಆಗ್ಲಿ ನೇರವಾಗಿ ನಾನು ಮಾತಾಡೋಂಥ ಒಬ್ಳು ಮಹಿಳೆ ನಾನು. ಅದು ಸರಿ ಇದ್ರೆ ಸರಿ ಅಂತಾನೆ ಮಾತಾಡ್ತೀನಿ. ಯಾಕಂದ್ರೆ ನಾನು ಒಂದು ಏನೇ ಇದ್ರು ನಾನು ತಪ್ಪು ಅಂತಾನೆ ನಾನು ಒಪ್ಕೊಳಕ್ ಇಷ್ಟಪಡ್ತೀನಿ. ಆ ಒಂದು ಹೆಣ್ಮಗಳು ತುಂಬಾ ಏನೋ ಒಂದು 10 ಜನ ಹೋಗಿ ಸಂಘಟನೆಯಲ್ಲಿ ತೊಡಸ್ಕೊಂಡು ಕೆಲವೊಂದು ಸಮಸ್ಯೆಗಳಾಯ್ತು. ಯಾಕೆ ನಿಮ್ಗೆ ರಾಜಕೀಯಲ್ಲಿ ಇದ್ದೆ ದುಡ್ಸ್ಕೊಳಕ್ ಮಾತ್ರ ಹೆಣ್ಮಕ್ಳು ಬೇಕು ಕೆಲವು ಪಾರ್ಟಿಗಳಲ್ಲಿ, ಕಷ್ಟಕ್ಕೆ ಬೇಡ. ಆಗ ಕ್ಯಾನ್ಸರ್ ಬಂದು ಅಮ್ಮ ತೀರೋಗಿದಾಗ ಶೋಭಾ ನಾಗರಾಜ್ ಅಂತ ಅಂದ್ಬಿಟ್ಟು ತುಂಬಾ ಸಾಲ ಸಮಸ್ಯೆ ಮಾಡ್ಕೊಂಡಿದ್ರು. ಹಿಂಗೇನೆ ಸಂಘಟನೆಗೋಸ್ಕರನೇ ಬೇರೆ ಪಾರ್ಟಿಗೆ ಹೋಗಿ, ನಮ್ಮ BJP ಪಾರ್ಟಿಲೆಲ್ಲ ಬೇರೆ ಪಾರ್ಟಿಗೆ ಹೋಗಿ ಅಷ್ಟು ಒಂದು ಸವಲತ್ತು ಮಾಡ್ಕೊಂಡು ಅಮ್ಮ ತಗ್ಲಾಕೊಂಡಿದ್ದಾಗ್ಲೂ ಶವ ಸಂಸಾರಕ್ಕೋಸ್ಕರನೂ ಆಗಿ MLA ಸಹಕರಿಸ್ಲಿಲ್ಲ. ಆ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಬಾಗ್ನ ಕೊಡೋದ್ರಿಂದ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಅಷ್ಟೇ ಸಂಘಟನೆ ಮಾಡ್ತಾ ಇದ್ರು ಅವರು. ಒಂದು ಒಳ್ಳೆ ಹೆಸರು, ಯಾರು ಕಷ್ಟಕ್ಕೆ ತಗ್ಲಾಕೊಂಡಾಗ ಅವ್ರು ಯಾರು ಬಂದು ನೋಡ್ಲಿಲ್ಲ. ಲಾಸ್ಟ್ಗೆ ಶವ ಸಂಸ್ಕಾರಕ್ಕೂ ಅವ್ರು ಬರ್ಲಿಲ್ಲ. MLA ಆದ್ರು ಸೋಮಶೇಖರ್ ಅವ್ರು ಅಷ್ಟು ಸಂಘಟನೆ ಮಾಡಿದ್ರಲ್ಲ. ನೀವೇನ್ ಪ್ರಾಮುಖ್ಯತೆ ಕೊಟ್ರಿ ಆ ಹೆಣ್ಮಗಳಿಗೆ? ದುಡ್ಸ್ಕೊಂಡ್ರಿ, ನಿಮ್ ಸಂಘಟನೆ ಮಾಡಿಸ್ಕೊಂಡ್ರಿ. ಶೋಭಾ ನಾಗರಾಜ್ ಅಂತ ಅಂದ್ಬಿಟ್ಟು ಗಾಡಿಗಳು ವೆಹಿಕಲ್ ಕಳಿಸ್ತಿದ್ರಿ ನೀವು. ಆ ಶವ ಸಂಸ್ಕಾರಕ್ಕೆ ಅವ್ರು ಬರ್ಲಿಲ್ಲ. ಲಾಸ್ಟಲ್ಲಿ ಕ್ಯಾನ್ಸರ್ ಆಗಿ ಅವರು ಮೊನ್ನೆ ತರೀತಿರೋದು. ಆ ಶವ ಸಂಸ್ಕಾರ ನಾನು ಅವ್ರ ತಂದೆ ತಾಯಿ ಅವ್ರ ರಿಲೇಟಿವ್ ನಾನೇನಿಲ್ಲ, ಅವ್ರ ಜೊತೆಗೆ ನಾನು ಸಹಕರಿಸಿ ಕೊನೆವರೆಗೂ ಇದ್ದು ಅವ್ರ ಜೊತೆ ಅಲ್ಲಿ ಮುಗಿಯೋವರೆಗೂ ಮುಗಿಸ್ಬಿಟ್ಟು ಮನೆಗೆ ಬಂದೆ. ನಾನು ಒಂದು ಮನ್ಸಲ್ಲಿ ಭೇದವನ್ನಕ್ಕೆ ರಾಜಕೀಯಕ್ಕೆ ಸಂಘಟನೆಗೆ ಮಾತ್ರ ಹೆಣ್ಮಕ್ಳನ್ನ ಬಳಸ್ಕೊಂತಾರೆ, ಕಷ್ಟಕ್ಕೆ ಮಾತ್ರ ಹೆಣ್ಮಕ್ಳು ಇಲ್ಲ. ಅವ್ರಿಗೇನೋ ಒಂದು ಪ್ರಾಬ್ಲಮ್ ಏನೋ ಕುಸ್ತು ಬಿದ್ದು ಅಂತಂದ್ರೆ ಈಗ ಮೇಲೆತ್ತಬೇಕು. ನಮ್ಮ ಪಾರ್ಟಿ ಹಂಗೆ ಇದೆ ಸರ್, BJP ಪಾರ್ಟಿ, ನಮ್ಮ ಲೀಡರ್ಸ್ಗಳು ಹಂಗೆ. ಬೇರೆ ಪಾರ್ಟಿಯಿಂದ ತೊಂದರೆ ಆಗಿದ್ದು ಆ ಅಮ್ಮನಿಗೆ, ಆ ಥರ ಒಂದು ಆದಾಗ ಭಾರಿ ನೋವಾಯ್ತು. ಸರಿ, ತಾವು ಈಗ ಹೇಳ್ತಾ ಇರೋದು ನೋವು ಮಾತುಗಳು. ಈಗ ನಿಜವಾಗ್ಲೂ ನಮಗೂ ಒಂದು ಬೇಜಾರಾಗ್ತಾ ಇದೆ.
ಅದು ಅಧಿಕಾರಗಳು ಯಾರು ಅದಕ್ಕೆ ನಿಗಾ ಕೊಡ್ಬೇಕಾಗಿರೋದು ಕೊಟ್ಟಿಲ್ಲ ಅನ್ನೋದು ಒಂದು ಮಾತಾಡಿದ್ಯಾ. ಸರಿ, ನಿಮಗೂ ಒಂದು ಪಾರ್ಟಿಯಿಂದನೇ ಆಗಿರ್ಬೋದು, ದಯಾದಿಂದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನಿಮಗೂ ಒಂದು ಅವಕಾಶ ನೀಡಿದೆ ಬಿಜೆಪಿ ಸರ್ಕಾರ, ಬಿಜೆಪಿನವರೇ, ಒಂದು ಬಿಜೆಪಿ ಪಕ್ಷದವರಾಗಿರ್ಲಿ, ಬಿಜೆಪಿ ಪಾರ್ಟಿಯವರು ನಿಮಗೂ ಒಂದು ಅಧ್ಯಕ್ಷರನ್ನಾಗಿ ಒಂದು ಮಹಿಳೆಯವರಿಗೋಸ್ಕರ ಒಳ್ಳೆ ಅಭಿಪ್ರಾಯ, ಒಳ್ಳೆ ತಿಳುವಳಿಕೆ ನಿಮಗೆ ಇದೆ, ನೀವು ಸಹಕರಿಸ್ತೀರಾ ಅನ್ನೋದಕ್ಕೋಸ್ಕರ ತಮಗೆ ಒಂದು ಸಿಕ್ಕಿದೆ. ತಾವು ಏನೇ ಅಭಿವೃದ್ಧಿಗಳನ್ನು ಮಾಡಿದ್ದೀರಾ? ಅಭಿವೃದ್ಧಿಗಳು ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾವುದೇ ಒಂದು ಸರ್ಕಾರದ ಸವಲತ್ತುಗಳು ಏನೇ ಇರಲಿ, ನಮ್ಮ ಹೆಣ್ಮಕ್ಳಿಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ನನ್ನ ಉಲ್ಲಾಳ್ ವಾರ್ಡ್ ಅಲ್ಲಿ ನನಗೆ ಒಂದು ಏರಿಯಾದಲ್ಲಿ ರಾಜಣ್ಣ ಕೌನ್ಸಿಲರ್ ಆಗಿದ್ರು, ನಮ್ಮ ಕಾಂಗ್ರೆಸ್ ಅಂತ. ಅವರು ನಾವು ಯಾವುದೇ ಒಂದು ಇದರಲ್ಲಿ ನಮ್ಮನ್ನ ಸಹಕರಿಸ್ತಿಲ್ಲ. ಯಾವುದೇ ಇಂಜಿನಿಯರ್ ಆಫೀಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆಮೇಲೆ ಸ್ವಚ್ಛತಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲ ವಾರ್ಡಲ್ಲೂ ನನ್ಗೇನೇ ಕೆಲಸ ಆಗಿಲ್ಲ ಅಂದ್ರೂ ನಾನು ಅಲ್ಲಿ ಕರ್ಸ್ಬಿಟ್ಟು ಆ ಇಂಜಿನಿಯರ್ಗಳು ಸಹಕರಿಸ್ತಾ ಇದ್ರು. ಹಂಗೇನೆ ಆ ಕೆಲಸಗಳನ್ನ ನಾನು ಮಾಡಿಸಿದ್ದೀನಿ. ಆಮೇಲೆ ನಮ್ಮ ದೇವಸ್ಥಾನ ಒಂದು ಅಭಿವೃದ್ಧಿ ಕಾಂಕ್ರೀಟ್ ಅದನ್ನೆಲ್ಲ ಮಾಡಿಸಿದ್ದೀನಿ. ನಮ್ಮ ವಾರ್ಡಿನ ಮಟ್ಟದಿಂದ ನಾನು ಹೇಳ್ತಾ ಇದ್ದೀನಿ. ಮೊನ್ನೆ ಕುಡಿಯೋ ನೀರಿನ ಸಮಸ್ಯೆ ಇತ್ತು. ನಮ್ಮ ಎಂಪಿ ನಮ್ಮ ಸದಾನಂದ ಗೌಡ ಅನುದಾನದಿಂದ 5 ಲಕ್ಷ ಕೊಟ್ಟು 5 ಲಕ್ಷ ಸ್ಯಾಂಕ್ಷನ್ ಮಾಡಿ ಬೋರ್ ಸ್ಯಾಂಕ್ಷನ್ ಮಾಡಿ ಇದೇ ಆಗಿದೆ. ದಾಖಲೆಗಳು ತಮ್ಮ ಹತ್ರ ಇರಬಹುದು. ಸರಿ ಇದೆ, ನಮಗೆ ದಯವಿಟ್ಟು ಕೊಡಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ತಾವು ಏನ್ ಮಾತಾಡ್ತಾ ಇದ್ದೀರಿ ಅದ್ರ ವಿಚಾರಗಳನ್ನು ನಾವು ಫೋಟೋಸ್ ಮುಖಾಂತರ, ಅದ್ರ ಡಾಟಾಸ್ ಮುಖಾಂತರ ಅಥವಾ ಆ ಜಾಗಗಳನ್ನು ನಮಗೆ ತೋರಿಸಿದ್ರೆ ಆ ಜಾಗಗಳಿಂದ ಸ್ಯಾಂಕ್ಷನ್ ಆಗಿದೆ. ಒಳ್ಳೆ ನೀರು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ತಾವು ಸಾಕಷ್ಟು ಸಾಧನೆಗಳನ್ನು ತಾವು ಮಾಡ್ತಾ ಇದ್ದೀರಿ. ನಮ್ಗೆ ಕೇಳಿ ಆಕ್ಚುಯಲ್ ಆಗಿ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದೇ ತರ ಒಂದು ಲೀಡರ್ಸ್, ಪ್ರತಿಯೊಂದು ಲೀಡರ್ಸ್ಗಳನ್ನು ಅವರವ್ರ ಜವಾಬ್ದಾರಿ ಕೆಲಸಗಳನ್ನು ನೋಡ್ಕೊಂಡು ಹೋದ್ರೆ ಇವತ್ತು ನಮ್ಮ ದೇಶ ಹೊರದೇಶದ ಮುಂದೆ ಹಿಂದೆ ಉಳಿದಿರೋದಂತ ದೇಶ ಆಗ್ತಾ ಇರ್ಲಿಲ್ಲ. ಇನ್ನು ಎಲ್ಲರೂ ಮುಂದೆ ಇರ್ತಿದ್ವಿ. ಯಾಕಂದ್ರೆ ಇಲ್ಲಿರೋದಂತ ಈ ಭೂಮಿಯಲ್ಲಿ ದೇವರು ಸಾಕಷ್ಟು ನಮಗೆಲ್ಲ ಒಂದು ಸೌಲಭ್ಯಗಳನ್ನು ನೀಡಿದೆ. ಅದೆಲ್ಲ ನಾವು ಕರೆಕ್ಟಾಗಿ ಬಳಸಿದ್ರೆ, ಆಕ್ಚುಲ್ ಆಗಿ ಕರೆಕ್ಟಾಗಿ ಅವ್ರವ್ರ ಜವಾಬ್ದಾರಿಗಳನ್ನು ಅವ್ರು ಬಳಸಿದ್ದಿದ್ರೆ ಇವತ್ತು ನಮ್ಮ ದೇಶ ಮುಂದೆ ಬರ್ತಾ ಇತ್ತು. ಎಲ್ಲರಿಗೂ ನಾನು ಈ ಸಂದೇಶವನ್ನು, ಈ ಮಾತುಗಳಿಂದಾನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸೊಳಗೆ ಇರ್ತಕ್ಕಂತಹ ವಿಷಯಗಳು, ಎಲ್ಲರೂ ಪೊಲಿಟಿಷಿಯನ್ ಆಗಿರ್ಲಿ, ಒಂದು ಸಮಾಜ ಸೇವೆಗಳನ್ನು ಆಗಿರ್ಲಿ, ಅವರೆಲ್ಲ ಈ ತರ ಒಂದು ನೋವಿಂದ ಕೆಲಸಗಳನ್ನು ಮಾಡಬೇಕಂತ ಹೇಳ್ಬಿಟ್ಟು ನಾನು ಇದೇ ತರ ಒಂದು ಸಂದೇಶ ನೀಡ್ತಾ ಇದ್ದೆ. ಸಮಯ ಕಡಿಮೆ ಇದೆ, ಹಾಗಾಗಿ ನಾನು ಇನ್ನೊಂದು ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ನನಗೆ ಅನಿಸ್ತಾ ಇದೆ ನಿಮ್ಮ ವಿಚಾರಗಳನ್ನು ಇನ್ನಷ್ಟು ನಿಮ್ಮ ಒಳಗೆ ಕುತ್ಕೊಂಡಿರೋದಂತಹ ವಿಚಾರಗಳು ವೀಕ್ಷಕರಿಗೂ ಮತ್ತೆ ಆ ಮೇಲ್ಗಡೆ ಇರೋ ಅಧಿಕಾರಿಗಳಿಗಾಗಿರ್ಬೋದು, ಕೆಳಗಡೆ ಇರ್ತಕ್ಕಂಥ ರಾಜಕಾರಣಿಗಳಿಗಾಗಿರ್ಬೋದು, ಎಲ್ಲರಿಗೂ ತಲುಪಿಸ್ಬೇಕಂತ ಹೇಳ್ಬಿಟ್ಟು ಇದೆ. ಬಟ್ ಸಮಯ ಬಹಳ ಕಡಿಮೆ ಇದೆ. ಹಾಗಾಗಿ ನಮ್ಮ ಮಾತುಗಳನ್ನು ಇದು ಬಿಟ್ಟು ನೆಕ್ಸ್ಟ್ ಒಂದು ಕಡೆ ನಾನು ನಿಗಾ ಇಡ್ತಾ ಇದ್ದೀನಿ. ಸರಿ, ತಮಗೆಲ್ಲ ಇಷ್ಟೆಲ್ಲ ಒಂದು ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಹೋರಾಟಗಳು, ಒಂದು ಏನ್ ಧಾರಣೆಗಳು ಆ ಥರ ಅಂದ್ರೆ ಒಂದು ಮಹಿಳೆಯವರಿಗೆ ಆಗಿರ್ಲಿ, ಒಂದು ಪುರುಷರಿಗಾಗಿರ್ಲಿ ಅನ್ಯಾಯ ಎಲ್ಲೋ ಆಗ್ತಾ ಇರೋ ಜಾಗದಲ್ಲಿ ತಾವೊಂದು ನಿಯತಿಂದ ಹೋಗಿ ಅಲ್ಲಿ ಮಾಡ್ತಾ ಇರೋದಂತ ಇದು ತಾವೇ ಹೇಳಿರೋ ಪ್ರಕಾರ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಕ್ಕೆ ಅವಕಾಶ ನೀಡ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ತಾವು ಇಷ್ಟಕ್ಕೊಂದು ಮಾಡಿದೀರಾ ಅಂತಂದ್ರೆ ನಿಜವಾಗ್ಲೂ ಒಂದು ಸಂತೋಷ. ಮತ್ತೆ ಅಭಿವೃದ್ಧಿ ಒಂದು ಡಿಫ್ರೆಂಟ್ ಆಗಿ ನಮಗೆ ಮುಂದೆ ಬಂದಿದೆ ಒಂದು ವಿಷಯಗಳನ್ನು. ಇದಕ್ಕೆ ತಮಗೆ ಕೇಳ್ತಾ ಇರೋದು, ಈ ವಿಚಾರಗಳನ್ನು ನಿಮಗೆಲ್ಲ ಕರೆಕ್ಟ್ ಆಗಿ ಒಂದು ಮಾರ್ಗದರ್ಶನ ತೋರಿಸಿರೋದಂತಹ ವ್ಯಕ್ತಿ ತಾವು ಮನ್ಸಾರ ಗುರುಗಳು ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಯಾರಾದ್ರೂ ಇದಾರ ಈ ಮಾರ್ಗದರ್ಶನ ತೋರಿಸೋದಾಗಿರ್ಲಿ, ತಾವು ಅವರು ಹೇಳಿದ ಮಾತುಗಳಿಂದ ಸ್ವಚ್ಛತೆಯಿಂದ ನೀವು ಹೋಗ್ತಾ ಇರೋದಂತ ಕೆಲಸಗಳಿಗೆಲ್ಲ ಯಾರಾದ್ರೂ ಇದಾರ ನಿಮ್ಮ ಇದಕ್ಕೆ ರಾಜಕೀಯಕ್ಕೆ ಗುರುಗಳು? ಸರ್, ರಾಜಕೀಯ ಗುರುಗಳಿಗಿಂತ ನಮ್ಮ ತಂದೆ ಗುರುಗಳು ಅಂತ ಹೇಳ್ಬೋದು. ನನ್ನ ತಂದೆ ಯಾಕಂದ್ರೆ ಮುಂದಿನ ಜನ್ಮದಲ್ಲೂ ನನ್ಗೆ ನಮ್ಮ ತಂದೆನೇ ಅವರೇ ಒಂದು ತಂದೆಯಾಗಿ ಬರ್ಲಿ ಅನ್ಸುತ್ತೆ. ನಮ್ಮ ಜನಾಂಗದಲ್ಲಿ ನಂಗೆ ತುಂಬಾ ನೋವಲ್ಲಿದ್ದೆ. ಒಂದು ಇನ್ಸಿಡೆಂಟ್ ಆದಾಗ ಅಂದ್ರೆ ಹೆಣ್ಮಕ್ಳು ಮುಂದೆ ಬರಬೇಕು ಅಂತಂದ್ರೆ ಇವತ್ತು ನಮ್ಮ ಸಾಕಾರ ಕೊಟ್ಟಿರೋದಂದ್ರೆ ನಮ್ಗೆ ನನ್ನ ತಂದೆನೇ. ನನ್ನ ತಂದೆ, ನನ್ನ ತಮ್ಮಂದಿರು, ನನ್ನ ತಮ್ಮನ ಹೆಂಡ್ತಿದಿರು, ನಮ್ಮ ಹಸ್ಬೆಂಡ್ ಎಲ್ಲ ಅಂದ್ರೆ ನನ್ನ ಕುಟುಂಬ ಫಸ್ಟ್ ಅಂದ್ರೆ ಅದ್ರ ನಂತರ ರಾಜಕೀಯ ಚಟುವಟಿಕೆ ಬಗ್ಗೆ. ಯಾಕಂದ್ರೆ ತಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾರೇ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಅಲ್ಲಿ ತಾವು ಹೇಳಿದ್ರಿ, ನಿಮ್ ತಮ್ಮ ಯಜಮಾನರು ಇದ್ದಾರೆ, ತಂದೆನೂ ಇದ್ದಾರೆ, ಅಣ್ಣಂದ್ರು ಇದ್ದಾರೆ, ನಿಮ್ ತಾಯಿಯವರು. ಅಂದ್ರೆ ನಮ್ಮ ತಾಯಿ ಅಂತಂದ್ರೆ ಅಂದ್ರೆ ಆಗೊಂದು ಇದ್ರಲ್ಲಿ ನಮ್ಮ ತಾಯಿಗೆ ಅಷ್ಟೊಂದು ಸಲಹೆಗಳು, ಒಂದು ಒಳ್ಳೆ ರೀತಿ ನೀತಿಯಿಂದ ನೀವು ನಡೆಸ್ಕೋಬೇಕು. ಕಷ್ಟ ಸುಖಗಳನ್ನು ತಗೊಂಡ್ ಬಂದು
ನಿಮ್ಮ ಮನೆ ಬಾಗಿಲಿಗೆ ಬಂದವರಿಗೆಲ್ಲ ತಮಗೆ ಒಂದು ಒಳ್ಳೆ ರೀತಿಯಿಂದ ಒಂದು ಮಾತಾಡಿ ಕಳಿಸೋದಂತ ಆಗಿರ್ಲಿ, ಅವ್ರ ಕೆಲಸಗಳನ್ನು ಮಾಡ್ಕೊಳ್ಳೋದಾಗಿರ್ಲಿ, ಆ ವಿಚಾರಗಳನ್ನು ತಮ್ಮ ಫ್ಯಾಮಿಲಿಗಳಲ್ಲಿ ಹೇಳ್ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ನಾನು ಹೇಳ್ತಾ ಇರೋದು ರಾಜಕೀಯ ಹೊರಗಡೆ ಅಂದ್ರೆ ಒಂದು ಎಲ್ಲಿ ಹೋದ್ರೆ ಏನ್ ಕೆಲಸಗಳನ್ನು ಆಗ್ಬಹುದು ಮತ್ತೆ ಯಾವ ತರದ್ರಲ್ಲಿ ನಿಮಗೆ ಒಂದು ಸಪೋರ್ಟ್ ಅಂದ್ರೆ ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯಕ್ಕೆ. ಸರ್, ರಾಜಕೀಯ ಗುರುಗಳು ಅಂತಂದ್ರೆ ಹಿಂಗೆ ನಾನು ಸೇವೆ ಮಾಡ್ತಾ ಇರ್ಬೇಕಂತ ಅಂದ್ರೆ ಕದ್ರಪ್ಪ ಅಂತ ಅಂದ್ಬಿಟ್ಟು, ಕದ್ರಪ್ಪ ಅಂತ ಅಂದ್ಬಿಟ್ಟು ಇಲ್ಲೇ ಉಪನಗರ ಇದಾರೆ, ನಮ್ಮ ಅವರೇ ಅವರು. ನಾನು ಮಾಡ್ತಿದ್ದ ಒಂದು ಕೆಲಸ ಕಾರ್ಯ ಗೊತ್ತು, ನೀನ್ ಎಲ್ಲಿದ್ಯಾ ಅಂತ ನೀನ್ ಎಲ್ಲಿರೋದಮ್ಮ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಆಗ ಈ ತರ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಅಣ್ಣ, ಹಂಗೆ ಜೊತೆಗೆ PLS ಅನ್ನೋ ಒಂದು ಏಜೆಂಟ್ ನಾನು ಆಗಿದ್ದೆ. ಒಂದು ಇದ್ರಲ್ಲಿ ಕಿಡ್ಸ್ ಕ್ಯಾಂಪ್ MC ರೋಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. PLS ಮೆಚುರಿಟಿ ಆದಂತ ಅಮೌಂಟ್ ಅನ್ನ ನಾನು ಕೊಡಿಸ್ತಾ ಇದ್ದೆ. ಆಗ ಆ ಒಂದು ಇದ್ರಲ್ಲಿ ಪರಿಚಯ ಆದ್ರು. ಆಗ ಈಗ ಪಾರ್ಟಿಗೆ ನೀನು ಆಕ್ಟಿವ್ ಆಗಿದೀಯಾ, ಬಾಮ ಅಂದ್ಬಿಟ್ಟು BJP ಒಂದು ರೆಸಿಪ್ಟ್ ನೀವು ಫಿಲ್ಅಪ್ ಮಾಡ್ಕೊಡಿ ಅಂತ ಹೇಳಿದ್ರು. ಹಂಗಾಗಿ ನನಗೆ ಇದೇನಪ್ಪ ಇದು ಇವ್ರಿಗೆ ಹುಚ್ಚು, ರಾಜಕೀಯ ಇದ್ರೇನು ಇದ್ರೇನು ಒಂದೇ ಸೇವೆ ಅಲ್ವಾ ಅಂತ ಅಂದ್ಬಿಟ್ಟು ನನ್ಗೆ ಅವಾಗ ಹಂಗ ಅನ್ಕೊಂಡಿದ್ದೆ. ರಾಜಕೀಯ ಹೋಗಿ ಆಗ ಒಂದು ಈ ತರ ಒಂದು ವ್ಯವಸ್ಥಿತವಾಗಿ ಹೆಣ್ಮಕ್ಳು ಇರ್ಲಿಲ್ಲ ರಾಜಕೀಯದಲ್ಲಿ. ಏನೋ ಅವರೇ ಹೋಗ್ತಾ ಇದ್ರು, ಏನೋ ಚುನಾವಣೆ ಬರ್ತಾ ಇದ್ವಿ, ಆಗ ಮನೆಗೆ ಬಂದು ಓಟ್ ಕೇಳ್ತಾ ಇದ್ರು, ಅಷ್ಟೇ ಬಿಟ್ಕೊಂಡ್ರೆ ಹೆಣ್ಮಕ್ಳನ್ನ ಅಷ್ಟೊಂದೇನು ಒಂದಿರ್ಲಿಲ್ಲ. ಯಾಕೆ ನಾನು ಈ ರಾಜಕೀಯ ಕರೀತಾವ್ರಲ್ಲ ಅಂತ ನನಗೂ ಒಂಥರ ಮನ್ಸಲ್ಲಿ ಮುಂದಾಯ್ತು. ನಮ್ಗೆ ಆಗೊಂದು ಅಷ್ಟೊಂದು ರಾಜಕೀಯ ಹೋಗಿ ಏನಪ್ಪ ಒಂಥರ ಟೀಕೆ ಮಾಡ್ತಾರೆ, ರಾಜಕೀಯದಲ್ಲಿ ಬರೀ ಸುಳ್ಳು ಆಶ್ವಾಸನೆನೇ ಜಾಸ್ತಿ ಕೊಡ್ತಾರೆ, ಹೇಳಿದ ಕೆಲಸ ಮಾಡ. ಯಾಕೆ ನಮ್ಗೆ ಗೊತ್ತಿತ್ತಲ್ಲ, ಓಡಾಡ್ತಾ ಒಂದು ಸಮಾಜ ಸೇವೆ ನಾನು ಮಾಡ್ತಾ ಇದ್ದೆ, ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲನ್ನು ಮರೀತಾರೆ, ನೆಕ್ಸ್ಟ್ ಅದು ಜ್ಞಾಪನೆ ಇರಲ್ಲ. ತಿರ್ಗಾ ಮತ್ತೆ ನಾವು ಗಮನಕ್ಕೆ ತಗೊಂಡೋದಾಗ ಒತ್ತಾಯ ಮಾಡಿ 100 ಸಲ ಅವ್ರ ಮನೆಗೆ ತಿರುಗಿ ನಾವು ಅದನ್ನ ಮಾಡಿಸ್ಬೇಕಾಗಿತ್ತು. ಆ ಅನುಭವ ನನಗಾಗಿತ್ತು. ಅದಕ್ಕೋಸ್ಕರ ರಾಜಕೀಯ ನನ್ಗೆ ಅಷ್ಟೊಂದು ಬರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಾನು ಇರ್ಲಿಲ್ಲ. ಮನ್ಸರ ಇರ್ಲಿಲ್ಲ. ಅಂದ್ರೆ ನಮ್ಮ ಪಾರ್ಟಿಲಿ ಈ ತರ ನಮ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋ ಒಂದು ನನ್ಗೆ ಆತರ ಒಂದು ಇದಿರ್ಲಿಲ್ಲ. ಒಳಗಡೆ ಹೋದಾಗ ಗೊತ್ತಾಯ್ತು ಅದ್ರಲ್ಲಿರೋ ಒಂದು ಇದು ಸೌಲಭ್ಯಗಳು, ಆ ಒಂದು ಪ್ರಾಮುಖ್ಯತೆ, ಆ ಹೆಣ್ಮಕ್ಳು ಒಂದು ಕುಟುಂಬ. BJP ಅನ್ನೋದು ಒಂದು ಕುಟುಂಬ ಆಗಿದೆ ನಮ್ಗೆ ಈಗ. BJP ಅನ್ನೋದು ಒಂದು ನಮ್ಮಂಗ ಒಂದು ಕುಟುಂಬ. ಅಲ್ಲಿ ಅಣ್ಣ ಅಕ್ಕ ಏನು ಇವಾಗ ನಮ್ಮ ಕುಟುಂಬದಲ್ಲಿ ಇದೀವಿ, ಆ ತರ ಒಂದು BJP. ಆ BJPಲಿ ಹೋದಂತ ಹೆಣ್ಮಕ್ಳುಗೆ ಎಷ್ಟು ಒಂದು ಗೌರವ ಕೊಡ್ತಾರೆ ಅಂದ್ರೆ ನನ್ಗೆ ಹೇಳ್ಕೊಳಕ್ಕೆ ನನ್ನ ಪಾರ್ಟಿ, ನಮ್ಮ ಲೀಡರ್ಸ್ ಅಂದ್ರೆ ನನ್ಗೆ ಹೆಮ್ಮೆ ಆಗುತ್ತೆ. ನಾವು ಅಲ್ಲಿ ಬರೋ ಅಂತ ಒಂದು ಹೆಣ್ಣು ಮಕ್ಳನ್ನ ಅವ್ರ ಪೂಜ್ಯ ತಾಯಿಯೇ ಇರ್ಬೇಕು, ಅಕ್ಕ ತಂಗಿ ಒಂದು ರೂಪದಲ್ಲಿ ಅವ್ರು ನೋಡ್ತಾರೆ. ನಾನು ಇನ್ನೊಂದು ವಿಷಯ ಹೆಮ್ಮೆಯಿಂದ ನನಗೆ ಹೇಳ್ಕೋಬೇಕು ಅಂದ್ರೆ, ನನ್ನ ರಾಜಕೀಯ ಗುರುಗಳು ಅಂತ ನಾನು ಹೆಮ್ಮೆಯಿಂದ ನಾನು ಹೇಳ್ಕೋಬೇಕಂತಂದ್ರೆ, ಈ ಕ್ಷೇತ್ರದ ಅಧ್ಯಕ್ಷರಾದ ಅಂಜನಪ್ಪರು ಅಂತ ಅಂದ್ಬಿಟ್ಟು, ಆಮೇಲೆ ನಿನ್ನ ಆತ್ಮ ಅಷ್ಟು ಒಂದು ಎಲ್ಲ ಒಂದು ಲೀಡರ್ಸ್ಗಿಂತ ಹೆಚ್ಚಿನ ಒಂದು ಪ್ರೋತ್ಸಾಹ ನನಗೆ ಕೊಟ್ಟಂತರು. ಹಾಗೆ ನಮ್ಮ ಹಗರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಅಲ್ಲಿ S ಶಿವಕುಮಾರ್ ಅವರು, ಹಾಗೆ ನಮ್ಮ ಕದ್ರಪ್ಪನವರು, ಆಮೇಲೆ ನಮ್ಮ ಇದೇ ವಾರ್ಡು ಕೌನ್ಸಿಲರ್ ಆದ ಶಾರದಾ ಮುನ್ರಾಜ್ ಅವರು, ಶಾರದಾ ಮೋಹನ್ ಅಂತ ಹೇಳ್ಬೋದು. ಈಗ ಒಂದು ರೀತಿಲಿ ಅತಿ ಹೆಚ್ಚಿನ ಅಂದ್ರೆ ನಮ್ಮ ಮಿನಿಸ್ಟರ್ ಆದ DV ಸದಾನಂದ ಗೌಡ್ರು. ನಿಜವಾಗ್ಲೂ ಅವ್ರು ಬಂದ ಒಂದು ಇದ್ರಲ್ಲಂತೂ ನನ್ಗೆ ಅವರಿಂದ ಒಂದು ಸಿಕ್ಕ ಅಂತ ಒಂದು ಪ್ರೋತ್ಸಾಹನ ಆ ಒಂದು ಇದ್ರಲ್ಲೂ ನನಗೆ ಸಿಕ್ಕಿರ್ಲಿಲ್ಲ. ನಮ್ಮ ದಾಟಿಯಕ್ಕಾಗಿರ್ಬೋದು, ಅವ್ರ ಒಂದು ತವ್ರ ಮನೆ ಮಗಳ ತರ ನನ್ನನ್ನು ನೋಡ್ತಾರೆ. ಯಾವುದೇ ಒಂದು ಕೆಲಸ ಕಾರ್ಯ ಆಗ್ಬೇಕಾದ್ರೆ ಅಣ್ಣ ಈ ತರ ಆಗ್ಬೇಕು ಅಂತ ನಾನು ಒಂದು ಫೋನ್ ಮಾಡಿದಾಗ ರಿಸೀವ್ ಮಾಡ್ಬಿಟ್ಟು ಅಕ್ಕ ನಾವು ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಅವ್ರು ನನಗೆ ಅಷ್ಟು ಸಪೋರ್ಟು ಸಹಕಾರ ನನಗೆ ಕೊಡ್ತಾರೆ. ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಹೇಳ್ಕೋಬೇಕು. ಅಂದ್ರೆ ನಾನು ಒಂದು ಯಶವಂತಪುರ ಒಂದು ಲೀಡರ್, ಎಲ್ಲ ಲೀಡರ್ಸ್ಗಳು ನನಗೆ ಗುರುಗಳೇ ಅಂತಾನೆ ಹೇಳ್ಕೊಬಹುದು. ಅತಿ ಹೆಚ್ಚಿನ ನನಗೆ ಪ್ರೋತ್ಸಾಹ ಎಲ್ಲ ಲೀಡರ್ ಕಡೆಯಿಂದನೂ ನನಗೆ ಸಿಕ್ಕಿದೆ ಅಂತ ಹೇಳ್ತಾ, ನಮ್ಮ ಮಾತಾಡ್ಸೋದೇ ಒಂದು ವೈಶಿಷ್ಟ್ಯತೆ ಇದೆ. ನಾವೆಲ್ಲ ಸೇರಿದ್ರೆ ಒಂದು ಅದ್ಭುತ ಒಂದು ಸಡಗರ. ಆ ಒಂದು ರಾಜಕೀಯಕ್ಕೆ ಗುರುಗಳು ಫಸ್ಟ್ ಆಗಿರ್ತಾರೆ. ಸರಿ, ಮುಂಚೆನೆ ನಾನು ಹೇಳಿದ ಸಮಯ ಬಹಳ ಕಡಿಮೆ ಆಗ್ತಾ ಇದೆ. ಕೊನೆಯಾಗಿ ನಮ್ಮ ಪ್ರಶ್ನೆಗಳನ್ನು ಒಂದು ಕೇಳಿ ನಮ್ಮ ಮಾತುಗಳನ್ನು ಮುಗಿಸೋಣ ಅಂತ ಹೇಳಿದೀವಿ. ತಾವು ಒಂದು ಮಹಿಳೆ ಆಗಿದ್ದಕ್ಕೆ ತಮಗೆ ಒಂದು ಪ್ರಶ್ನೆ ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಒಂದು ಈ ಪ್ರಶ್ನೆಗಳು ಆಕ್ಚುಯಲ್ ಆಗಿ ನಮಗೆ ಕೇಳಕ್ಕೂ ತುಂಬಾ ಮನಸ್ಸಲ್ಲೂ ನೋವಾಗುತ್ತೆ. ಅಂದ್ರೆ ನಾನು ಮಹಿಳೆಯರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಹೊರದೇಶದಲ್ಲಿ ನಡೆತಕ್ಕಂತಹ ಘಟನೆಗಳು, ಈ ಮಹಿಳೆಯರ ಮೇಲೆ ಅತ್ಯಾಚಾರ, ಅಕ್ರಮ, ದೌರ್ಜನ್ಯ, ಈ ಅನ್ಯಾಯಗಳನ್ನು
ಇಲ್ಲಿವರೆಗೂ ನಾವು ಮಾಧ್ಯಮಗಳಲ್ಲಿ ಫಸ್ಟ್ ಅಂದ್ರೆ ಒಂದು 10-15 ವರ್ಷ ಹಿಂದ್ಗಡೆ ನಾವು ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಹೊರದೇಶದಲ್ಲಿ ನಡ್ತಕ್ಕಂತಹ ದೃಶ್ಯಗಳನ್ನ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಈ ರೋಗವನ್ನು ಸ್ಟಾರ್ಟ್ ಆಗಿದೆ. ಜಾಸ್ತಿ ಅಂದ್ರೆ ಒಂದು 10-15 ವರ್ಷ ಅಂತ ಹೇಳ್ಬೋದು, ಇದಕ್ಕಿಂತ ಜಾಸ್ತಿ ಇದ್ದಿಲ್ಲ, ಮುಂಚೆ ಇಷ್ಟಿದ್ದಿಲ್ಲ. ಎಲ್ಲೋ ಒಂದ್ ಕಡೆ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ. ಈಗ ನೋಡಿದ್ರೆ ಬರ್ತಾ ಬರ್ತಾ ಈ ರೋಗ ಇಡೀ ನಮ್ಮ ದೇಶದಲ್ಲಿ ಮೂಲೆ ಮೂಲೆಗೂ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ ಮುಖ್ಯವಾದ ನಿಮ್ಮ ಮನಸ್ಸರ ನಾನು ಕೇಳ್ತಾ ಇರೋದು, ಕಾರಣ ಏನು? ಏನ್ ಕಾರಣದಿಂದ ಈ ತರ ಒಂದು ದೃಶ್ಯವನ್ನು ಮುಂದೆ ಬರ್ತಾ ಇದೆ? ಯಾರ್ದು ತಪ್ಪಿಂದ ಈ ತರ ಎಲ್ಲ ಒಂದು ದೃಶ್ಯಗಳನ್ನು ಮುಂದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಸಂದೇಶವನ್ನು ನೀಡಬೇಕಂತ ತಮ್ಮಿಂದ ಕೇಳ್ಕೊಳ್ತಾ ಇದ್ದೀನಿ. ಖಂಡಿತ. ಯಾಕೆ ಅಂತಂದ್ರೆ ಮೊದಲನಾಗಿ ಹೇಳ್ಬೇಕಂತಂದ್ರೆ ಮೀಡಿಯಾದವ್ರಿಗೆ ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ. ಯಾಕಂತಂದ್ರೆ ಹೆಣ್ಮಕ್ಳ ಮೇಲೆ ಅಸಮರ್ಥವಾಗಿ ನಾವು ಅವ್ರನ್ನ ಮೀಡಿಯಾದಲ್ಲಿ ತೋರಿಸೋದು. ಯಾಕೆ ಮೀಡಿಯಾದವರು ಒಂದು ಏನೇ ಒಂದು ಹೆಣ್ಮಗಳು ಆ ಒಂದು ಏನೇ ಒಂದು ತೊಂದರೆ ಆದಾಗ ಪ್ರತಿಯೊಂದು ಡೀಟೇಲ್ಸು ಕೇಳ್ತೀರಾ. ಅದೇ ಗಂಡ್ ಮಕ್ಳಾದ್ರೆ ಯಾಕೆ ಸರ್ ಕೇಳಲ್ಲ? ಅದು ಒಂದು ಮೀಡಿಯಾದವ್ರು. ಯಾಕೆ ಮೀಡಿಯಾ ನಿಮ್ಗೆ ಅದು ಒಂದು ಮಾಹಿತಿ ಬೇಕು, ನಿಮ್ ಮೀಡಿಯಾ ಚಾನೆಲ್ ಚೆನ್ನಾಗಿ ಓಡಬೇಕು, ಆ ಮಹಿಳೆಯವ್ರ ಬಗ್ಗೆ ವರ್ಣನೆ ಮಾಡಿ ತೋರಿಸ್ತಿರಲ್ಲ, ಅದೇ ಪುರುಷರನ್ನ ನೀವ್ ಯಾಕೆ ತೋರ್ಸಲ್ಲ? ಅಂದ್ರೆ ಯಾವ ತರ ಏನೇ ಒಂದು ಅತ್ಯಾಚಾರ ಆಗಿರ್ಬೋದು, ಏನೇ ಅದನ್ನ ಕೆದಕಿ ಮತ್ತೆ ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಒಳ್ಳೆ ಸಿನಿಮಾ ತರ ತೋರಿಸ್ತೀರಾ. ಅವ್ರ ಜೀವನ ಲೈಫ್ ಅಲ್ಲಿ ಸೆಟ್ಲ್ ಆಗೋದು ಹೆಂಗೆ? ಅದು ಒಂದು ಮೈನ್ ಪಾಯಿಂಟ್ ತಡಿಸ್ಬೇಕು. ಯಾಕಂದ್ರೆ ಅದನ್ನೇ ಮಹಿಳೆಯನ್ನ ಒತ್ತಿ ಅದು ಒಂದು ಇದನ್ನೇ ತೋರಿಸ್ತಾರೆ. ಯಾಕೆ ಬೇರೆ ಇಲ್ವಾ? ಅಂದ್ರೆ ಈ ಒಂದು ಇದಕ್ಕೆ ಹೇಳ್ಬೇಕು ಅಂತಂದ್ರೆ ಈಗ ಬರ್ತಾ ಇರೋ ಸಿನಿಮಾಗಳನ್ನ ತುಂಬಾ ನಾವೊಂದು ಆ ಒಂದು ದೃಶ್ಯ ಡೈರೆಕ್ಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೆಣ್ಮಕ್ಳು ಆಗಿನ ಒಂದು ಸಿನಿಮಾಗಳು ನೋಡಕ್ಕೆ ಒಂದು ಚೆನ್ನಾಗ ಒಂದು ದೃಶ್ಯಗಳು ನೋಡ್ಬೇಕು ಅಂತಂದ್ರೆ ನೋಡೋಣ ಅಂತ ಇರ್ತೀವಿ. ಇವಾಗ ನೋಡ್ಬೇಕಾದ್ರೆ ಆ ಸಿನಿಮಾಗಳಿಂದನೂ ಪುರುಷರು ಕೆಡ್ತಾರೆ, ಹೆಣ್ಮಕ್ಳು ಕೆಡ್ತಾರೆ. ಅದೇ ತರ ನಾವು ಮಾಡ್ಬೇಕು ಅಂತಾರೆ. ದಯವಿಟ್ಟು ಈ ಸಿನಿಮಾದಲ್ಲಂತೂ ಸಾಹಿತ್ಯಗಳು ಪ್ರಕಾರ ನನಗೆ ಅನಿಸ್ತಾ ಇದೆ, ಈ ಸೀರಿಯಲ್ಸ್ ಆಗಿರ್ಬೋದು, ಪಿಕ್ಚರ್ಗಳು, ಮೂವೀಸ್ಗಳು ಆಗಿರ್ಬೋದು, ಈ ಯೂಟ್ಯೂಬ್ ಫೇಸ್ಬುಕ್ ಅನ್ನೋದನ್ನ ಒಂದು ರೋಗ ಒಂದು ಹೇಳ್ಬೇಕಂದ್ರೆ ಅನುಕೂಲಕ್ಕೋಸ್ಕರ ಡೆವಲಪ್ಮೆಂಟ್ಗೋಸ್ಕರ ಬಂದಿದೆ. ಬಟ್ ಅದಕ್ಕೆ ತಪ್ಪಾಗಿ ಬಳಸ್ಕೊಂತ ಇದ್ದಾರೆ, ಜಾಸ್ತಿ ಆಗಿದೆ. ಅದರಲ್ಲಿ ಕೆಟ್ಟ ದೃಶ್ಯಗಳನ್ನು ತೋರಿಸ್ತಾ ಇದೆ. ಒಂದು ಹಾಕ್ತಾ ಇರೋದು ಬಟ್ಟೆ ವಸ್ತ್ರಶಾಸ್ತ್ರಗಳು ಬಗ್ಗೆ ಇರ್ಬೋದು, ವಸ್ತ್ರಗಳನ್ನು ಅವ್ರು ಹಾಕ್ತಾ ಇರೋದಂತ ಆಗಿರ್ಬೋದು. ಮತ್ತೆ ಈ ತರಹದ ಒಂದು ಹಲವಾರು ವಿಷಯಗಳನ್ನು ಮುಂದೆ ಬರ್ತಾ ಇದೆ. ಇವತ್ತು ಮಕ್ಕಳ ಜೊತೆಗೆ ನಾವು ಕುತ್ಕೊಂಡು ನೋಡ್ತಾ ಇದೀವಿ ಅಂತಂದ್ರೂ ಕೂಡ ಅಸಹ್ಯವಾಗಿರುತ್ತೆ. ಹೌದು. ಈ ತರ ಉಡುಪುಗಳನ್ನ ಒಂದ್ ಸ್ವಲ್ಪ ಅದನ್ನ ಒಂದು ಸರಿಪಡಿಸ್ಬೇಕು. ಒಳ್ಳೆ ಸಾಹಿತ್ಯ ಅಂದ್ರೆ ಒಳ್ಳೆ ಯಾವುದೇ ಆಗ್ಲಿ ನೋಡಂತ ಒಂದು ಇದೇ ಇರಲ್ಲ ಅಲ್ಲಿ. ಅದ ಒಂದು ಕೆಟ್ಟ ರೀತಿಲಿ ಅದನ್ನು ಒಂದು ಮೈಂಡ್ ಅಪ್ಸೆಟ್ ಆಗುತ್ತೆ. ದಯವಿಟ್ಟು ಆ ಸಿನಿಮಾದಲ್ಲಿ ಹಾಕಂತ ಉಡುಪುಗಳನ್ನ ದಯವಿಟ್ಟು ಆದರಷ್ಟು ಮದುವೆಯಾದಷ್ಟು ಹೆಣ್ಮಕ್ಳನ್ನ ಹೆಣ್ಣನ್ನ ಮಣ್ಣೆಗೊಳಿಸ್ತಾರೆ, ಭಾರತ ಮಾತೆಗೋಲಿಸ್ತಾರೆ, ಗಂಗೆಗೋಲಿಸ್ತಾರೆ, ಮಾತೆಗೋಲಿಸ್ತಾರೆ. ದಯವಿಟ್ಟು ಹೆಣ್ಮಕ್ಳಿಗಾದಂತ ಒಂದು ಗೌರವನ ಅದೇ ಗೌರವನ ನೀವು ಕೊಡಿ ಅಂತ ನಾನು ಕೇಳ್ತೀನಿ. ನಾವು ಹೇಳ್ತಾ ಇರೋದು ಏನಂದ್ರೆ ನಮ್ಮ ದೇಶಕ್ಕಾಗಿರ್ಲಿ, ನಮ್ಮ ರಾಜ್ಯಕ್ಕಾಗಿರ್ಲಿ ಒಂದು ಮಾತೆಯ ಸ್ಥಾನ ಯಾರು ಮಹಿಳೆಯರು, ಆ ಮಹಿಳೆಗೆ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದ ಮೇಲೆ ಅದಕ್ಕೆ ತಕ್ಕಂತಾನೆ ನೀವು ನಡೆಯಿರಿ ಅಂತ ತಾವು ಹೇಳ್ತಾ ಇದ್ದೀರಾ. ಅದನ್ನ ನೋಡ್ಕೊಂಡು ಅದೆಲ್ಲ ನಡೀತಾ ಇರೋದು ನಿಜ, ನಾವು ನೋಡ್ತಾ ಇದೀವಿ. ಈಗ ಅದು ಕಾಪಿಯಾಗಿ ಒಂದು ಮನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದ್ರೆ ಅದೊಂದು ಆ ಡಸ್ಟ್ಗಳು ಆಗಿರ್ಬೋದು, ಆ ತರ ಒಂದು ವಾತಾವರಣ ಆಗಿರ್ಬೋದು, ಅಲ್ಲಿ ನಡ್ತಕ್ಕಂತಹ ವಿಚಾರಗಳನ್ನು ಸೇಮ್ ಅವ್ರ ಲೈಫ್ ಅಲ್ಲಿ ನಡೆಸ್ಕೊಂತ ಇದ್ದಾರೆ. ಈಗ ಮಕ್ಕಳು, ಗಂಡು ಮಕ್ಕಳು ಆಗಿರ್ಲಿ, ಹೆಣ್ಮಕ್ಳು ಆಗಿರ್ಲಿ, ತಂದೆ ತಾಯಿ ಆಗಿರ್ಲಿ, ಫ್ರೀಡಮ್ ಅಂತ ಹೇಳ್ಬಿಟ್ಟು ಅವ್ರು ಆಗ್ತಾ ಇರೋದು. ಮಗಳು ಬಟ್ಟೆ ಯಾವುದಿದೆ, ಮಗ ಯಾವ ತರ ಎಷ್ಟೊತ್ತಿಗೆ ಶಾಲೆಗೆ ಹೋಗ್ತಾ ಇದ್ದಾನೆ, ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಮಗಳು ಎಷ್ಟೊತ್ತಿಗೆ ಹೋಗ್ತಾ ಇದ್ದಾಳೆ, ನಿಗಾವನ್ನು ಕಡಿಮೆ ಆಗಿ ಫ್ರೀಡಮ್ ಅಂತ ಹೇಳ್ಬಿಟ್ಟು ಆಗಿದೆ. ಎಲ್ಲ ಒಂದು ಇದಕ್ಕೂ ಒಂದು ಕಾರಣ ಆಗಿರ್ಬೋದಲ್ಲ? ಯಾವುದಕ್ಕೆ ಸರ್? ಒಂದು ಈ ಅನಾಹುತಗಳನ್ನೆಲ್ಲ ಆಗ್ಲಿಕ್ಕೆ ಅನಾಹುತ ಆಗೋಕೆ ಸರ್ ಮೊನ್ನೆ ಅದು ಏನಾಗುತ್ತೆ ಅಂತಂದ್ರೆ ಸಿನಿಮಾ ರಂಗದಲ್ಲಿ ಎಷ್ಟು ಹೆಚ್ಚು ಒಂದು ಸಿದ್ಧವಾದ ಒಂದು ಉಡುಪನ್ನ ಒಂದು ತಾಯಿ ದೇವತೆ ರೂಪದಲ್ಲಿ ನೋಡೋ ಒಂದು ರೀತಿ ಎಲ್ಲಾದ್ರೂ ಇರಬೇಕು. ಆ ವ್ಯಂಗ್ಯವಾಗಿ ಮಾಡೋ ಒಂದು ಕಣ್ಣು ಕುಕ್ಕುತ್ತೆ. ಆಮೇಲೆ ಮನೇಲಿ ತಂದೆ ತಾಯಿಗಳು ಹೆಣ್ಮಕ್ಳ ಬಗ್ಗೆ ಕಾಳಜಿ ತಗೋಬೇಕು. ಒಂದು ಎಲ್ಲೇ ಹೋದ್ರೂ ಒಂದು ಟೈಮಿಂಗ್ಸ್ ಅನ್ನೋದು ಇರುತ್ತೆ, ಆದ್ರೆ ಫ್ರೀ ಬಿಡ್ಬೇಕು. ಎಷ್ಟು ಬಿಡ್ಬೇಕು ಅಷ್ಟು ಬಿಡ್ಬೇಕು, ಲೆವೆಲ್ಗೆ ಬಿಡ್ಬೇಕು. ಆದ್ರೆ ಒಂದು ಹೆಣ್ಮಕ್ಳಲ್ಲೂ ನಾನು ಹೇಳೋದು ಒಂದೇ, ಇದು ನಾವು ಹೆಂಗಿರ್ತೀವಿ, ನಾವು ಹೆಂಗ್ ನಡ್ಕೊಳ್ತೀವಿ, ಅವ್ರು ಹಂಗೆ ಇರ್ತಾರೆ.
ಅಂದ್ರೆ ಅತಿಯಾದ ಒಂದು ಹೆಣ್ಮಕ್ಳಿಗಾತ ಒಂದು ದೌರ್ಜನ್ಯ ಬಗ್ಗೆ ನಮ್ಗೆ ನ್ಯಾಯನೇ ಸಿಗ್ತಾ ಇಲ್ಲ ಸರ್ ಇನ್ನು ಒಂದು ಇದರಲ್ಲಿ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಹೆಣ್ಮಕ್ಳದೇ ನೀವು ತಪ್ಪು ಅಂತ ಸರಿ ವಾದ ಮಾಡ್ತಾರೆ ಹೊರತು ಅದಕ್ಕೆ ಕಾನೂನು ಒಂದು ಬದ್ಧವಾಗಿ ಏನೇ ಒಂದು ಆಗ್ಲಿ ಕ್ರಮ ತಗೊಳ್ಳೋದಾಗ್ಲಿ ಅವ್ರಿಗೆ ಪನಿಷ್ಮೆಂಟ್ ಮಾಡೋದಾಗ್ಲಿ ಯಾವುದನ್ನು ನಮ್ಮ ಒಂದು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ನಾವು ಅದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರತಿಭಟನೆ ನಾವು ಮಾಡಿದೀವಿ. ಶೋಭಾ ಮೇಡಮ್ ಆಗ್ಲಿ, ನಮ್ಮ ಮಿನಿಸ್ಟರ್ ಲೆವೆಲ್ ಅಶೋಕ್ ಅವರೇ ಆಗ್ಲಿ, ಎಲ್ಲ ಒಂದು ರೀತಿಲಿ ನಾವು ಕ್ರಮ ಒಂದು ತಗೊಂಡು ಮಾತಾಡಿದಾಗ ಇನ್ನೂ ಅದು ನಮ್ಗೆ ಸಿಕ್ಕಿಲ್ಲ ನ್ಯಾಯ. ಹಂಗಾಗಿ ಹೆಣ್ಮಕ್ಳಿಗೆ ಮೋಸ ಹೋಗ್ತಾ ಇರೋರೇ ಹೆಚ್ಚೇ ಹೊರತು ಅದನ್ನ ಅನ್ಯಾಯ ತಡೀತಾ ಇರೋರು ಇನ್ನೂ ಇಲ್ಲ. ಆಗದನ್ನ ತಡೆಯೋರು ಒಬ್ರು ಇಲ್ಲ. ಆಗ್ಲಿ ಬಿಡಿ ಅನ್ನೋ ಒಂದು ಒಂದು ಇದು ಇರದೆ ಹೊರತು ಅನ್ಯಾಯ ಆಗ್ಬೇಡ್ದು ತಡೆಗಟ್ಬೇಕು ಅನ್ನೋ ಒಂದು ಇದಿಲ್ಲ. ಇದ್ರ ಬಗ್ಗೆ ಒಂದು ಮಾಡಿದೀರಾ ಅಂತ ಹೇಳ್ತಾ ಇದ್ರಿ, ಕಡ್ಡಾಯವಾಗಿ ನಿಲ್ಲಿಸಿ ಇದು ಅಂತ. ಯಾವ ತರ ನಿಲ್ಸಕ್ಕೆ ಸಾಧ್ಯತೆ ಇದೆ ತಮ್ಮ ಅನಿಸಿಕೆ? ಸರ್ ಅನಿಸಿಕೆ ಏನ್ ಮಾಡಿದ್ರೆ ಚೆನ್ನಾಗಿದೆ ಸರ್ ಏನಂದ್ರೆ ಮರಣದಂಡನೆ ಮಾಡಿದ್ರೆ ಅದು ಬೇಡ ಅನ್ಸುತ್ತೆ. ಯಾಕಂದ್ರೆ ಆ ಹೆಣ್ಮಗಳು ಮೋಸ ಮಾಡಿರ್ತಾನೆ ಅಂತ ಒಂದು ಕೈಯೋ ಕಾಲು ಎರಡು ತೆಗೆದ್ಬಿಟ್ಟು ಅದನ್ನ ಆ ನೋವನ್ನ ಅವ್ನ ಅನ್ಭವಿಸ್ಬೇಕು ಸರ್. ಯಾಕಂದ್ರೆ ಒಬ್ರಿಗೆ ಆ ಪನಿಷ್ಮೆಂಟ್ ಕೊಟ್ಟಾಗ ಎಲ್ಲರೂ ಭಯಪಟ್ಟ ದೇಶದಲ್ಲಿ ಈ ವಿಷಯಗಳೆಲ್ಲ ತುಂಬಾ ಸ್ಟ್ರಿಕ್ಟ್ ಇದೆ. ಹೌದು ಸರ್, ಆತರ ಮಾಡಿದಾಗ ಒಂದು ಭಯ ಬರುತ್ತೆ ಸರ್. ಆ ಒಂದು ಪನಿಷ್ಮೆಂಟ್ ನಮ್ಗೆ ಆಗ್ತಾ ಇಲ್ಲ ಅನ್ನೋ ಒಂದು ನೋವು ನಮ್ಗಿದೆ ಸರ್. ಇಷ್ಟೆಲ್ಲ ನಡೆಯಕ್ಕೆ ಒಂದು ಪುರುಷರೇ ಕಾರಣ ಆಗಿರ್ತಾರ ಸರ್? ಪುರುಷರು ಕಾರಣ ಆಗಿರ್ತಾರೆ ಅಂತ ನಾನು ಹೇಳಕ್ಕಲ್ಲ. ಇಬ್ಬರದೂರು ಒಂದು ಕೆಲವೊಂದು ಕಡೆ ಎಲ್ಲ ಇದೆ ಅನ್ನೋ ನನ್ನ ಭಾವನೆನೂ ಇದೆ, ಇಲ್ಲ ಅಂತಲ್ಲ. ದಯವಿಟ್ಟು ನಾನು ಒಂದು ಹೆಣ್ಮಕ್ಳಿಗೆ ಹೇಳೋದು ಒಂದು ಸೂಚನೆ ಏನಂತಂದ್ರೆ, ನಾವೊಂದು ಸಮಾಜದಲ್ಲಿ ಹೆಣ್ಣನ್ನ ದೇವತೆಗೋಲಿಸ್ತಾರೆ, ಭಾರತ್ ಮಾತೆಗೋಲಿಸ್ತಾರೆ, ಹೆಣ್ಣು ಒಂದು ತಾಯಿಯ ರೂಪದಲ್ಲಿ ನೋಡ್ತಾರೆ. ದಯವಿಟ್ಟು ನಾನು ಹೆಣ್ಮಕ್ಳಲ್ಲಿ ಹೇಳೋದಷ್ಟೇ, ನಾವ್ ಎಷ್ಟು ಎಚ್ಚರಿಕೆಯಾಗಿರ್ತೀವಿ ಅಷ್ಟು ಒಳ್ಳೆ ಒಂದು ತುಂಬಾ ಒಳ್ಳೇದಿರುತ್ತೆ. ಆದಷ್ಟು ನಾವು ಒಂದು ಏನೇ ಒಂದು ಆತಂಕ ಒಂದು ನೋವಲ್ಲಿ ಬಂದ್ರು 4 ಜನ ಹೆಣ್ಮಕ್ಳಲ್ಲಿ ಹಂಚ್ಕೊಳ್ಳಿ ನಿಮ್ಮ ನೋವುಗಳನ್ನ. ಒಳ್ಳೆ ಸ್ನೇಹಿತರಾಗಿ ನೀವು ಬಾಳ್ರಿ, ಒಳ್ಳೆ ಹೆಣ್ಮಕ್ಳಾಗಿ ಬೆಳಿ. ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಸಾಕಿರ್ತಾರೆ. ಅವ್ರು ಏನೋ ಒಂದು ದೃಷ್ಟಿ ಇಟ್ಕೊಂಡು ನನ್ನ ಮಗಳು ಹಿಂಗಾಗ್ಬೇಕು ಆ ಥರ ಆಗ್ಬೇಕು ಅಂದಾಗ ನಾವೇ ಒಂದು ಕೆಟ್ಟ ಒಂದು ಇದಕ್ಕೆ ಹೋದಾಗ ಅವ್ರಿಗೆ ನೋವಾಗಂತ ಒಂದು ಇದು ಅದೇನೆ ಹೆಣ್ಮಕ್ಳಿಗೆ ಹೇಳ್ತೀನಿ. ನಾವು ಹೆಣ್ಮಕ್ಳನ್ನೇ ಸರಿ ಅಂತ ನಾನು ಹೇಳಲ್ಲ. ಹೆಣ್ಮಕ್ಳದ್ದು ಒಂದು 1% ಆದ್ರೂ ತಪ್ಪಿರುತ್ತೆ. ಅದನ್ನ ತಿದ್ಕೊಂಡು ಅದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡಿ. ಒಳ್ಳೇದಕ್ಕೆ ನೀವು ಮಾರ್ಗದರ್ಶನ ಕೊಡಿ ಅನ್ನೋ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಮಾತಾಡಿದ್ರಿ. ಯಾಕಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಒಳಗೆ ಕೂಡ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು 10-20 ವರ್ಷ ಹಿಂದೆನೂ ಈ ಗಲಾಟೆಗಳನ್ನು ಸ್ಟಾರ್ಟ್ ಆಗಿತ್ತು. ಸ್ವಾತಂತ್ರ್ಯ ಸಿಕ್ಕಿದೆ, ಮಹಿಳೆಯರಿಗೂ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಕ್ಕೆ ಹೊರಗಡೆ ಬಿಟ್ರೆ ಕೆಲವೊಂದು ಮಹಿಳೆಯರು ಅದಕ್ಕೆ ದುರುಪಯೋಗವನ್ನು ಪಡಿಸ್ಕೊಂಡ್ರು. ದುರುಪಯೋಗ ಪಡಿಸಿದೆ ಕೆಲವರೊಂದಾಗಿರ ಅಂದ್ರೆ ಎಲ್ಲ ಸರ್ ನೀವ್ ಹೇಳೋದು ಸರಿಯಾನ ಒಂದು. ಯಾಕಂದ್ರೆ ಎಲ್ಲ ಯಾರೋ ಒಬ್ರು ಮಾಡ್ತಾರೆ ಅಂದ್ರೆ ಎಲ್ಲರೂ ಅದೇ ತರ ಕೆಲವರು ಮಾಡಿರೋದು. ಯಾಕಂದ್ರೆ ನಾನು ಕೇಳೋದ್ರಲ್ಲೇ ಒಂದು ಅರ್ಥ ತಿಳ್ಕೊಂಡೆ ನಾನು ಹೇಳ್ತಾ ಇದ್ದೀನಿ. ದುರುಪಯೋಗಗಳು ಕೆಲವರು ಪಡ್ಕೊಂಡಿದ್ದಕ್ಕೆ ಇವತ್ತು ಎಲ್ಲರಿಗೂ ಅದಕ್ಕೆ ಒಂದು ತೊಂದರೆಗಳನ್ನು ಹುಟ್ಟುತ್ತಾ ಇದೆ. ಹೌದು ಸರ್. ಯಾರೋ ಒಂದು ಅಂದ್ರೆ ಒಂದು ಸಣ್ಣ ವಿಚಾರಗಳಲ್ಲೆಲ್ಲ ಗಂಡ್ಮಕ್ಳದೇ ತಪ್ಪು ಅಂತ ಹೇಳ್ಬಿಟ್ಟು ಶಿಕ್ಷೆ ಎಲ್ಲ ಅದು ಇದು ಸ್ಟೇಷನಿಗೆಲ್ಲ ತಮ್ಮಿಂದನೂ ಒಂದು ನ್ಯಾಯವಂತೂ ಕೊಡಿಸಿದಿರ ಅವರಿಗೆ. ಅದು ಹೆಸರುಗಳನ್ನು ಆ ವಿಚಾರಗಳನ್ನು ಹೇಳೋದ ಇಷ್ಟಪಡಲ್ಲ. ಅಂದ್ರೆ ಪುರುಷರೇ ತಪ್ಪು ಮಾಡ್ತಾರೆ ಅನ್ನೋದನ್ನು ಇಲ್ಲ. ಎಲ್ಲ ಒಂದ್ ಕಡೆ ಹೆಣ್ಮಕ್ಳನ್ನು ತಪ್ಪು ಮಾಡ್ತಾರೆ. ಯಾಕಂದ್ರೆ ಕಾಲ್ಭಾಗದಲ್ಲೂ ಹೆಣ್ಮಕ್ಳು ಇದಾರೆ. ದಯವಿಟ್ಟು ಆತರ ಬೇಡ ಮಾಡೋದು ಬೇಡ ಅಂತ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಒಂದು ಹೆಣ್ಮಕ್ಳು ಅಂದ್ರೆ ನಾವು ಎಂತ ಒಂದು ನಾಡಲ್ಲಿ ಹುಟ್ಟಿದೀವಿ ಅಂದ್ರೆ ಒನಕೆ ಓಬವ್ವ, ಕಿತ್ತೂರು ಚೆನ್ನಮ್ಮ, ಆಮೇಲೆ ನಮ್ಮ ಒಂದು ಮದರ್ ತೆರಿಸಾ, ಒಂದು ನಮ್ಮ ಎಲ್ಲ ಒಂದು ತಾಯಿ ಇನ್ನೊಂದು ಉದಾಹರಣೆನೂ ಇದೆ. ಯಾಕಂತಂದ್ರೆ ಒಂದು ಪಾರ್ಟಿ ಯಾವುದೇ ಆಗಿರ್ಲಿ, ನಮ್ಮ ಸ್ವರ್ಗೀಯ ಶ್ರೀ ಇಂದಿರಾ ಗಾಂಧಿ ಅವರಿಗೂ ಯೋಚನೆ ಮಾಡಿದ್ರೆ ಅವರು ಒಂದು ಮಹಿಳೆ. ನಮ್ಮ ಈ ದೇಶದ ಫಸ್ಟ್ ಪ್ರಧಾನಮಂತ್ರಿ ಮಹಿಳೆಯಲ್ಲಿ ಆಗಿರೋದಂತಹ ದೇಶ ಇದು. ಯಾವ ದೇಶದಲ್ಲಿ ಮಹಿಳೆಯವರು ಆಗಿರ್ಲಿಲ್ಲ ಇಲ್ಲೂವರೆಗೂ. ಅಲ್ಲಿ ಬಂದ ಮೇಲೆ ಬೇರೆ ದೇಶಗಳಲ್ಲೂ ಆಗಿದಾವೆ, ಇಲ್ಲ ಅಂತಲ್ಲ. ಬಟ್ ಅಂತ ದೇಶದಲ್ಲಿ ಈ ಅನಾಹುತಗಳನ್ನು ನಡೆಯೋದು ಆಗ್ಬಾರ್ದು ಅನ್ನೋದನ್ನ ನಮ್ಮ ಒಂದು ಇದ್ರಲ್ಲಿ ನಮ್ಮ ಪಾರ್ಟಿಲಿ ಸುಷ್ಮಾ ಸ್ವರಾಜ್ ಆಗಿರ್ಬೋದು, ಅವ್ರ ಒಂದು ಚಾತುರ್ಯ ಒಂದು ನಮ್ಗೆಲ್ಲಾರು ಈ ವಿಷಯ. ಹೌದು, ಹಂಗಾಗಿ ಅವ್ರು ಮಾಡೋ ಅಂತ ಒಂದು ಇದ್ರಲ್ಲಿ ನಾವು ಅಷ್ಟು ಅಚ್ಚುಮೆಣ್ಣ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ಒಂದು ಒಳ್ಳೆ ಕೆಲಸನ ನಾವು ಹೆಣ್ಮಕ್ಳಾಗಿ ಸಾಧನೆ ಮಾಡೋಣ. ಒಂದು ಕೆಲವರಿಗೆ ಒಳ್ಳೆ ಸಾರ್ಥಿಯಾಗಿ ನಾವು ಬದುಕೋಣ ಅನ್ನೋ ಒಂದು ಮಾತನ್ನ ಹೇಳಿ
ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಆಯ್ತು. ಮುಂಚೆನೆ ಹೇಳ್ತಾ ಇದ್ದೀನಿ, ಸಮಯ ಬಹಳ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ನಾವು ಇಲ್ಲಿಗೆ ಮುಗಿಸಿ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politiciansinIndia.com ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮಸ್ತೆ ಸರ್. ವೀಕ್ಷಕರೇ, ತಾವು ಕೇಳಿದ್ರಿ ಶ್ರೀಮತಿ ಪ್ರೇಮ ನಾಗಯ್ಯ ಅವರ ಮಾತುಗಳನ್ನು ಕೇಳಿದ್ರಿ. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಳನ್ನು ಮತ್ತು ಇವರ ವಿವರಗಳನ್ನು, ಇವರು ಕೆಲಸ ಕಾರ್ಯಗಳನ್ನು ಮಾಡಿರದಂತಹ, ಅವರು ಇವತ್ತು ಸಂದರ್ಶನದಲ್ಲಿ ಹೇಳ್ತಕ್ಕಂತಹ ಸುಬೂತುಗಳನ್ನು ನಮಗೆ ಕೊಡಕ್ಕೆ ರೆಡಿಯಾಗಿರ್ತಾರೆ. ಇದರ ಬಗ್ಗೆ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ಪಡೆಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.